ಶಾರದಾ ಶಾರದಾಂಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಶ್ರೀಮತೆ ಶಂಕರಾರ್ಯಾಯ ಧೀಮತೇದ್ಭುತಶಕ್ತಯೇ ನಮೋಸ್ತ್ವದ್ವೈತಸಿದ್ಧಾಂತಸ್ಥಾಪನೋಪಾತ್ತಮೂರ್ತಯೇ. ನಮ್ಮ ಸನಾತನ ಧರ್ಮದಲ್ಲಿ ಸನ್ಯಾಸಾಶ್ರಮವು ಅತ್ಯಂತ ಶ್ರೇಷ್ಠವಾದಂತಹ ಆಶ್ರಮವಾಗಿದೆ. ಈ ಆಶ್ರಮಕ್ಕೆ ಸಮಾನವಾದಂತಹ ಆಶ್ರಮವು ಮತ್ತೊಂದಿಲ್ಲ. ಇದರೊಂದಿಗೆ ನಮ್ಮ ಎಲ್ಲ ವಿಧವಾದಂತಹ ಅನುಷ್ಠಾನಗಳು ಎಲ್ಲವೂ ಸಮಾಪ್ತಿ ಹೊಂದುತ್ತವೆ. ಈ ಸನ್ಯಾಸಾಶ್ರಮದ ಮೇಲೆ ಇನ್ನೊಂದು ಆಶ್ರಮ ಯಾವುದೂ ಇಲ್ಲ. ಹೇಗೆ ಬ್ರಹ್ಮಚರ್ಯದ ಮೇಲೆ ಗೃಹಸ್ಥಾಶ್ರಮ ಇದೆ, ಗೃಹಸ್ಥಾಶ್ರಮದ ಮೇಲೆ ವಾನಪ್ರಸ್ಥಾಶ್ರಮ ಇದೆ, ಅದಾದ ಮೇಲೆ ಕೊನೆಗೆ ಸನ್ಯಾಸ ಇದೆ. ಇದರ ಮೇಲೆ ಪುನಃ ಇನ್ನೊಂದು ಆಶ್ರಮ ಯಾವುದೂ ಇಲ್ಲ. ಹಾಗಾಗಿಯೇ ಇದು ಆತ್ಯಂತಿಕವಾದಂತಹ ಶ್ರೇಯಸ್ಸಿಗೆ ಅತ್ಯಂತ ನಿಕಟವಾಗಿರತಕ್ಕಂತಹ ಆಶ್ರಮ ಈ ಸನ್ಯಾಸಾಶ್ರಮ ಅನ್ನುವುದು. ಆತ್ಯಂತಿಕವಾದಂತಹ ಶ್ರೇಯಸ್ಸು ಅಂತಂದರೆ ಯಾವುದು? ಮೋಕ್ಷ. ಮೋಕ್ಷವನ್ನು ಪಡೆದ ಮೇಲೆ ಇನ್ನು ನಾವು ಪಡಿಬೇಕಾದದ್ದು ಯಾವುದೂ ಇರುವುದಿಲ್ಲ. ಅಂತಹ ಮೋಕ್ಷಕ್ಕೆ ಮಾರ್ಗವಾಗಿರತಕ್ಕಂತಹ ಆಶ್ರಮ ಈ ಸನ್ಯಾಸಾಶ್ರಮ. ಹಾಗಾಗಿ ಇದು ಅತ್ಯಂತ ಶ್ರೇಷ್ಠವಾದಂತಹ ಆಶ್ರಮವಾಗಿದೆ. ಬೇರೆ ಎಲ್ಲ ಆಶ್ರಮಗಳಲ್ಲೂ ನಾವು ವಿಶೇಷವಾಗಿ ನಿಷ್ಕಾಮವಾಗಿ ಆಯಾ ಆಶ್ರಮಗಳಲ್ಲಿ ವಿಹಿತವಾದಂತಹ ಕರ್ಮಗಳನ್ನು ಚೆನ್ನಾಗಿ ಮಾಡುವುದರಿಂದ ನಮಗೆ ಯೋಗ್ಯತೆ ಬಂದು ಅದರಿಂದ ಸನ್ಯಾಸಾಶ್ರಮವನ್ನು ಪ್ರವೇಶ ಮಾಡುವುದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ಸನ್ಯಾಸಾಶ್ರಮವೆಂಬುದು ಅತ್ಯಂತ ಶ್ರೇಷ್ಠವಾದಂತಹ ಆಶ್ರಮವಾಗಿದೆ. ಲೌಕಿಕವಾಗಿ ನಾವು ಹೇಳಬೇಕಾದರೂ ಬ್ರಹ್ಮಚಾರಿಗಳು ಗೃಹಸ್ಥರು ಅತ್ಯಂತ ಅಧಿಕ ಸಂಖ್ಯೆಯಲ್ಲಿ ನಮಗೆ ಕಾಣುತ್ತಾರೆ ಪ್ರಪಂಚದಲ್ಲಿ. ಆದರೆ ಸನ್ಯಾಸಿಗಳು ಅತ್ಯಂತ ವಿರಳವಾಗಿ ನಮಗೆ ಕಾಣುತ್ತಾರೆ. ಸನ್ಯಾಸಿಗಳಾಗಿರುವವರು ಅದರಲ್ಲೂ ಯೋಗ್ಯವಾಗಿ ತಮ್ಮ ಆಶ್ರಮಕ್ಕೆ ಉಚಿತವಾದಂತಹ ಆಚರಣೆಗಳನ್ನು ಮಾಡುವವರು ಅತ್ಯಂತ ವಿರಳವಾಗಿ ನಮಗೆ ಸಿಗ್ತಾರೆ. ಯಾಕೆ ಅಂತಂದರೆ ಇದು ಅತ್ಯಂತ ಶ್ರೇಷ್ಠವಾದದ್ದು, ಅತ್ಯಂತ ದುರ್ಲಭವಾದದ್ದಾಗಿರುವುದರಿಂದ. ಹಾಗಾಗಿ ಇಂತಹ ಒಂದು ಅತ್ಯಂತ ವಿಶಿಷ್ಟವಾದಂತಹ ಸನ್ಯಾಸಾಶ್ರಮವು ವೇದಗಳಲ್ಲೂ ತದನುಸಾರಿ ಸ್ಮೃತಿ ಪುರಾಣಾದಿಗಳಲ್ಲೂ ವಿಶೇಷವಾಗಿ ಪ್ರತಿಪಾದಿಸಲ್ಪಟ್ಟಿದೆ. ಇಲ್ಲಿ ಮೊದಲನೇದಾಗಿ ಇವತ್ತಿನ ದಿವಸ ನಾವು ಈ ಸನ್ಯಾಸಾಶ್ರಮವನ್ನು ಸನ್ಯಾಸಿಗಳನ್ನು ನೋಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಮುಖ್ಯ ಕಾರಣ ಜಗದ್ಗುರು ಶ್ರೀಮದ್ ಆದಿಶಂಕರ ಭಗವತ್ಪಾದಾಚಾರ್ಯರು. ಅವರು 1200 ವರ್ಷಗಳ ಹಿಂದೆ ಅವತಾರ ಮಾಡಿ ವಿಶೇಷವಾಗಿ ಜ್ಞಾನ ಮಾರ್ಗವನ್ನು ಪ್ರಚಾರ ಮಾಡಿ ಉಪನಿಷತ್ ಪ್ರತಿಪಾದಿತವಾದಂತಹ ಅದ್ವೈತ ಸಿದ್ಧಾಂತವನ್ನು ವಿಶೇಷವಾಗಿ ಪ್ರಚಾರ ಮಾಡಿ ಜ್ಞಾನ ಮಾರ್ಗವನ್ನು ವಿಸ್ತಾರವಾಗಿ ಪ್ರಧಾನವಾಗಿ ಪ್ರತಿಪಾದನೆ ಮಾಡಿದರು. ಅದಕ್ಕೆ ಅಂಗವಾಗಿ ಭಕ್ತಿ ಮಾರ್ಗ ಇತ್ಯಾದಿಗಳನ್ನು ಸಹ ಅವರು ತೋರಿಸಿದರು.
ಆ ಜ್ಞಾನ ಮಾರ್ಗವು ಸನ್ಯಾಸಾಶ್ರಮದಲ್ಲಿ ಆಗುತ್ತೆ. ಹಾಗಾಗಿ ಸನ್ಯಾಸಾಶ್ರಮವನ್ನು ಸಹ ಅವರು ವಿಶೇಷವಾಗಿ ಉದ್ಧಾರ ಮಾಡಿದರು. ಹಾಗಾಗಿ ಅವರ ಅಷ್ಟೋತ್ತರ ಶತನಾಮಗಳಲ್ಲಿ ಪರಿವ್ರಾಜಾಶ್ರಮೋದ್ಧರ್ತರೇ ನಮಃ ಅಂತ ಒಂದು ನಾಮ ಇದೆ. ಪರಿವ್ರಾಜಾಶ್ರಮ ಅಂದರೆ ಸನ್ಯಾಸಾಶ್ರಮ, ಅದನ್ನು ವಿಶೇಷವಾಗಿ ಉದ್ಧಾರ ಮಾಡಿ ಅದನ್ನು ಸ್ಥಾಪನೆ ಮಾಡಿರ್ತಕ್ಕಂಥವರು. ಹಾಗಾಗಿ ಈ ಒಂದು ಸನ್ಯಾಸಿ ಪರಂಪರೆ, ಇಂತಹ ಶ್ರೇಷ್ಠವಾದಂತಹ ಪರಂಪರೆಯನ್ನು ನಾವು ನೋಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಮೊದಲನೇ ಕಾರಣ ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು. ಯಾಕೆಂತಂದರೆ ಅವರ ಕಾಲದಲ್ಲಿ ತುಂಬ ಜನರು ಈ ವೇದಗಳಲ್ಲಿ ಪುರಾಣಗಳಲ್ಲಿ ಹೇಳಿರ್ತಕ್ಕಂತಹ ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕಾಗದೆ ಅವರವರಿಗೆ ಇಷ್ಟ ಬಂದ ಹಾಗೆ ಏನೇನೋ ಸಿದ್ಧಾಂತಗಳನ್ನು ಹೇಳ್ತಾ ಇದ್ದರು. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ವಿಷಯಗಳನ್ನು ಪ್ರತಿಪಾದನೆ ಮಾಡ್ತಾ ಇದ್ದರು. ವೇದಗಳಲ್ಲಿ ಕೆಲವೊಂದು ಕಡೆ ಕರ್ಮಗಳನ್ನು ಮಾಡಲೇಬೇಕು, ಕರ್ಮಗಳನ್ನು ಯಾವತ್ತೂ ಬಿಡಬಾರದು ಅಂತಿದೆ. ಇನ್ನು ಕೆಲವು ಕಡೆ ಕರ್ಮಗಳಿಂದ ನಮಗೆ ಮೋಕ್ಷ ಬರುವುದಿಲ್ಲ, ಸನ್ಯಾಸದಿಂದಲೇ ನಿನಗೆ ಕರ್ಮಗಳನ್ನು ಬಿಟ್ಟರೆ ಮಾತ್ರ ನಿನಗೆ ಮೋಕ್ಷ ಬರುತ್ತೆ ಅಂತ ಹೇಳ್ತಾ ಇದೆ. ಕರ್ಮಗಳನ್ನು ಖಂಡಿತವಾಗಿಯೂ ಮಾಡಲೇಬೇಕು ಅಂತ ಒಂದು ಶ್ರುತಿ ಹೇಳ್ತಾ ಇದೆ. ಇನ್ನೊಂದು ಶ್ರುತಿ ಏನು ಹೇಳ್ತಾ ಇದೆ? ನ ಕರ್ಮಣ ನ ಪ್ರಜೆಯ ಧನೇನ ತ್ಯಾಗೇನೈಕೆ ಅಮೃತತ್ವ ಮಾನಶು. ತ್ಯಾಗ ಅಂದರೆ ಸನ್ಯಾಸ, ಸನ್ಯಾಸದಿಂದ ಮಾತ್ರವೇ ನಿನಗೆ ಅಮೃತತ್ವ ಪ್ರಾಪ್ತಿ ಬರುತ್ತೆ ಅಂತ ಒಂದು ಶ್ರುತಿ ಹೇಳ್ತಾ ಇದೆ. ಇನ್ನೊಂದು ಶ್ರುತಿ ಸೋಮ ಅಮೃತಾಭೂಮ, ನಾ ಸೋಮಪಾನ ಮಾಡಿ ಯಾಗ ಮಾಡಿದರೆ ಅಮೃತತ್ವ ಬಂತು ನನಗೆ ಅಂತ ಇನ್ನೊಂದು ವಾಕ್ಯ ಹೇಳ್ತಾ ಇದೆ. ಹಾಗೆ ಏನು ಮಾಡಬೇಕು? ಎರಡು ಪರಸ್ಪರ ವಿರುದ್ಧವಾಗಿದೆ, ಇದನ್ನು ಹೇಗೆ ಮಾಡುವುದು ನಾವು ಅಂತ ಒಂದು ಗೊಂದಲ ಉಂಟಾದಾಗ ಕೆಲವರು ಏನು ಮಾಡಿದರು ಅಂತಂದರೆ, ಆ ಸನ್ಯಾಸ ಆಗುವುದಿಲ್ಲ, ಬರೀ ಕರ್ಮಾನುಷ್ಠಾನ ಮಾತ್ರ. ನೀವು ಬದುಕಿರುವಾಗಷ್ಟು ಕರ್ಮಗಳನ್ನು ಅನುಷ್ಠಾನ ಮಾಡ್ತಾನೇ ಇರಬೇಕು, ಅದರಿಂದ ನಿನಗೆ ಮೋಕ್ಷ ಬರುತ್ತೆ ಅಷ್ಟೇ, ಕರ್ಮಗಳಿಂದಲೇ ನಿನಗೆ ಮೋಕ್ಷ ಬರುತ್ತೆ. ಅಲ್ಲ, ಮತ್ತು ಸನ್ಯಾಸ ತ್ಯಾಗೇನೈಕೆ ಅಮೃತತ್ವ ಮಾನಶು ಅಂತ ಉಂಟಲ್ವಾ, ಅದಕ್ಕೆ ಅರ್ಥ ಬೇರೆ, ಆ ಅರ್ಥ ಆಗುವುದಿಲ್ಲ ಅಂತ ಹೇಳ್ತಾ ಇದ್ರು. ಇನ್ನೂ ಕೆಲವರು ಏನು ಮಾಡ್ತಾ ಇದ್ರು ಅಂತಂದರೆ, ಈ ಕರ್ಮಗಳನ್ನು ಯಾವುದನ್ನು ಮಾಡಬೇಕಾಗಿಯೇ ಇಲ್ಲ, ಎಲ್ಲದನ್ನು ಬಿಟ್ಟುಬಿಟ್ರೆ ಆಯಿತು ಅಂತ ಹೇಳ್ತಾ ಇದ್ರು. ಬಿಡುವುದು ಅಂತಂದರೆ ಸುಮ್ಮನೆ ಬಿಡುವುದಲ್ಲ, ಆದರೆ ಅವರೆಲ್ಲ ಯಾವ ಕರ್ಮಗಳನ್ನು ಅನುಷ್ಠಾನ ಮಾಡಬೇಕಾಗಿಲ್ಲ, ಬರೀ ಸನ್ಯಾಸಿಯಾಗಿದ್ದು ಬಿಟ್ಟರೆ ಸಾಕು ಅಂತ ಹೇಳ್ತಾ ಇದ್ರು ಕೆಲವರು. ಇನ್ನೂ ಕೆಲವರೇನು ಹೇಳ್ತಾ ಇದ್ರು ಅಂತಂದರೆ, ಅಲ್ಲ, ಅದು ಹೇಳಿದ್ದಾರೆ ಇದು ಹೇಳಿದ್ದಾರೆ, ಹಾಗಾಗಿ ಎರಡನ್ನೂ ಮಾಡಬೇಕು, ಎರಡನ್ನೂ ಒಟ್ಟಿಗೆ, ಸಮುಚ್ಚಯವಾದಿಗಳು ಅಂತ ಅವರಿಗೆ ಹೆಸರು. ಎರಡನ್ನೂ ಸಮುಚ್ಚಯ ಮಾಡಿ, ಕರ್ಮ ಜ್ಞಾನ ಎರಡನ್ನೂ ಸಮುಚ್ಚಯ ಮಾಡಿ ಹೇಳ್ತಾ ಇದ್ದರು ಅವರು. ಅಂಥವರು ಕೆಲವರಿದ್ದರು. ಇನ್ನು ಕೊನೆಯವರು ಇನ್ನೂ ಒಂದಿಷ್ಟು ಜನ ಇದ್ದರು. ಅವರೇನು ಮಾಡ್ತಿದ್ರು ಅಂತಂದರೆ, ನಮಗೆ ಕರ್ಮನೂ ಬೇಡ, ಸನ್ಯಾಸನೂ ಬೇಡ, ಏನೂ ಬೇಡ, ನಿಮಗೆ ನಿಮ್ಮ ಜೀವನದಲ್ಲಿ ನಿಮಗೆ ಇಷ್ಟ ಬಂದ ಹಾಗೆ ನೀವಿರಿ ಅಷ್ಟೇ, ಕರ್ಮಗಳು ಬೇಡ, ಸನ್ಯಾಸವೂ ಬೇಡ, ಇದು ಸುಲಭ, ಏನು ಬೇಕಾಗಿಲ್ಲ, ಸುಮ್ಮನೆ ಇದ್ದುಬಿಡಿ ಅಂತಂದರೆ ಅದು ಅತ್ಯಂತ ಸುಲಭವಾದ ಕೆಲಸ. ನಿಮ್ಗೆ ಬೇಕಾದ್ದನ್ನು ತಿನ್ನಿ, ಏನು ಬೇಕಾದರೂ ಮಾಡಿ, ಏನು ಬೇಕಾದ್ರೆ ನಿಮ್ಮ ಜೀವನಕ್ಕೆ ಏನು ಬೇಕೋ ಅಷ್ಟು ಮಾಡ್ಕೊಳ್ಳಿ ಸಾಕು, ಇನ್ನಿದೇನೂ ಇಲ್ಲ ಅಂತ ಹೇಳ್ತಾ ಇದ್ರು. ಹೀಗೆಲ್ಲ ಇನ್ನು ಬೇರೆ ಬೇರೆ ರೀತಿಯಾಗಿ ಎಲ್ಲರೂ ಈ ಗೊಂದಲಗಳನ್ನು ಉಂಟು ಮಾಡಿದಾಗ ಶಂಕರಾಚಾರ್ಯರು ಅವತಾರ ಮಾಡಿ ಈ ಎಲ್ಲ ಗೊಂದಲಗಳನ್ನು ಪರಿಹಾರ ಮಾಡಿದರು. ಏನು ಅಂತಂದರೆ, ವೇದವಾಕ್ಯಗಳಲ್ಲಿ ಯಾವ ಒಂದು ವಾಕ್ಯವನ್ನು ನಾವು ಬಿಡುವುದಕ್ಕಾಗುವುದಿಲ್ಲ. ಅಲ್ಲ, ಸನ್ಯಾಸ ಒಂದೇ ಸರಿ, ಕರ್ಮಗಳು ಬೇಡ, ಅದೆಲ್ಲ ಬಿಟ್ಟುಬಿಡೋಣ ಅಂತ ಅದನ್ನು ಬಿಡಲಿಕ್ಕಾಗುವುದಿಲ್ಲ. ಕರ್ಮಗಳನ್ನು ಮಾತ್ರವೇ ಅನುಷ್ಠಾನ ಮಾಡಬೇಕು, ಸನ್ಯಾಸ ಬೇಡ ಅಂತ ಅದನ್ನೂ ಬಿಡಲಿಕ್ಕಾಗುವುದಿಲ್ಲ. ಎರಡನ್ನೂ ವೇದ ಹೇಳ್ತಾ ಇದೆ. ಹಾಗಾಗಿ ನಾವೇನು ಮಾಡಬೇಕು? ಯಾವ ವಾಕ್ಯವನ್ನು ಬಿಡು ಹಾಗಿಲ್ಲ. ವೇದದಲ್ಲಿರುವಂತಹ ವಾಕ್ಯಗಳಲ್ಲಿ ಪ್ರತಿಯೊಂದು ವಾಕ್ಯಕ್ಕೂ ಒಂದು ಸಮನ್ವಯವನ್ನು ನಾವು ತೋರಿಸಲೇಬೇಕು. ಹಾಗಾಗಿ ಶಂಕರಾಚಾರ್ಯರು ಏನು ಮಾಡಿದರು ಅಂತಂದರೆ, ಮೊದಲು ಕರ್ಮಗಳನ್ನು ಅನುಷ್ಠಾನ ಮಾಡಬೇಕು, ಆಮೇಲೆ ಕರ್ಮಗಳನ್ನು ಬಿಡಬೇಕು. ಕರ್ಮಗಳನ್ನು ಬಿಡುವುದು ಅಂತಂದರೆ ಏನು, ಸೀದಾ ಕರ್ಮಗಳನ್ನು ಬಿಡುವುದು ಅಂತ ಅರ್ಥ ಅಲ್ಲ. ಮೊದಲು ಕರ್ಮಗಳನ್ನು ಮಾಡಿ, ಒಂದು ಹಂತದವರೆಗೆ ಕರ್ಮಗಳನ್ನು ಮಾಡಿ ಯೋಗ್ಯತೆಯನ್ನು ತಂದುಕೊಂಡು ಆಮೇಲೆ ಕರ್ಮಗಳನ್ನು ಬಿಟ್ಟು ಸನ್ಯಾಸ ಪಡೆಯಬೇಕು, ಸನ್ಯಾಸಕ್ಕೆ ಹೋಗಬೇಕು. ಹೀಗೆ ಆ ಎರಡು ವಾಕ್ಯಗಳಿಗೂ ಸಮನ್ವಯವನ್ನು ನಾವು ಮಾಡಬೇಕು ಎಂಬುದಾಗಿ ಶಂಕರ ಭಗವತ್ಪಾದಾಚಾರ್ಯರು ತೋರಿಸಿದ್ದಾರೆ. ಮೊದಲಿಂದಲೇ ಕರ್ಮಗಳನ್ನು ಬಿಟ್ಟುಬಿಡುವುದು ಅಂತ ಅದರ ಅರ್ಥ ಅಲ್ಲ. ಕರ್ಮಣ ಅಮೃತತ್ವ ಬರುವುದಿಲ್ಲ ಅಂತಂದರೆ, ಹಾಗಿದ್ರೆ ಇವತ್ತಿಂದಲೇ ಕರ್ಮಗಳನ್ನು ಬಿಟ್ಟು ಬಿಡ್ತೀನಿ ಅಂತ ಅರ್ಥ ಅಲ್ಲ. ಕರ್ಮಗಳನ್ನು ಮಾಡಿ, ಯಾಕೆ ಕರ್ಮಗಳು ಹೇಳಿವೆ ಶ್ರುತಿಯಲ್ಲಿ,
ಆದ್ದರಿಂದ ಕರ್ಮಗಳಿಂದಲೂ ನಮಗೆ ಬೇಕಾದದ್ದೇನೋ ಒಂದಿದೆ. ಹಾಗಾಗಿ ಆ ಕರ್ಮಗಳನ್ನು ಮಾಡಿ ಅದರಿಂದ ನಾವು ಪಡಿಬೇಕಾದದ್ದನ್ನು ಪಡೆದು ನಂತರ ಅದನ್ನು ಬಿಟ್ಟು ಮುಂದಕ್ಕೆ ಹೋಗಬೇಕು. ಅದೇ ಆ ಬಿಡುವುದೇ ಸನ್ಯಾಸ ಅಂತಂದರೆ ಅಂತ ಒಂದು ಅದ್ಭುತವಾದಂತಹ ಸಮನ್ವಯವನ್ನು ಶಂಕರ ಭಗವತ್ಪಾದಾಚಾರ್ಯರು ತೋರಿಸಿದರು. ಇದನ್ನೇ ಅದಕ್ಕೆ ಸುಮ್ಮನೆ ಕರ್ಮಗಳನ್ನು ಬಿಟ್ಟರೆ ಅದು ಸನ್ಯಾಸ ಆಗುವುದಿಲ್ಲ. ಸನ್ಯಾಸಿಗಳಾಗಿರೋರು ಹೇಗಾದರೂ ಕರ್ಮಗಳನ್ನು ಬಿಟ್ಬಿಡ್ತಾರಲ್ವ, ಹಾಗಾಗಿ ನಾನು ಕರ್ಮಗಳನ್ನು ಬಿಟ್ಟರೆ ನಾನು ಸನ್ಯಾಸಿ ಆಗಿಬಿಡ್ತೀನಿ ಅಂತಂದರೆ ಅದು ಸರಿಯಲ್ಲ. ಹಾಗೆ ಸನ್ಯಾಸ ಆಗುವುದಿಲ್ಲ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ, ನ ಕರ್ಮಣಾಂ ಅನಾರಂಭಾನ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ ಅಂತ. ಅಂದರೆ ಏನು? ಕೇವಲ ಕರ್ಮಗಳನ್ನು ಬಿಟ್ಟ ಮಾತ್ರಕ್ಕೆ ಸನ್ಯಾಸಿ ಅಂತ ಆಗೋದಿಲ್ಲ. ಕರ್ಮಗಳನ್ನು ಬಿಡಬೇಕಾದಂತಹ ಸ್ಥಿತಿಯನ್ನು ತಂದುಕೊಂಡು, ಅಂದರೆ ಕರ್ಮಗಳಿಂದ ನಾವು ಏನು ಉಪಯೋಗವನ್ನು ಪಡೆಯಬೇಕಾಗಿದೆಯೋ ಆ ಉಪಯೋಗವನ್ನು ಪಡ್ಕೊಂಡು ನಂತರ ಬಿಡಬೇಕು. ಹೇಗೆ ಉದಾಹರಣೆಗೆ, ಈಗ ರಿಟೈರ್ ಆಗಿರುವವರು ಆಫೀಸಿಗೆ ಹೋಗುವುದಿಲ್ಲ, ಹೋಗಬೇಕಾಗಿಲ್ಲ, ಅವರು ರಿಟೈರ್ ಆಗಿಬಿಟ್ಟಿದ್ದಾರೆ, ಹಾಗಾಗಿ ಅವ್ರ ಆಫೀಸಿಗೆ ಹೋಗಬೇಕಾಗಿಲ್ಲ ಅಂತ. ಈಗ ಒಬ್ಬ ಕೆಲಸಕ್ಕೆ ಹೋಗಬೇಕಾಗಿದೆ, ಅಲ್ಲಿಗೆ ನಾನು ರಿಟೈರ್ ಆದಮೇಲೆ ಹೇಗಾದರೂ ಆಫೀಸಿಗೆ ಹೋಗಬೇಕಾಗಿಲ್ಲಲ್ವಾ, ಈಗಲೇ ಹೋಗೋದು ಬಿಟ್ಬಿಡ್ತೀನಿ ಅಂತಂದರೆ ಅದು ಹೇಗೆ ಸಾಧ್ಯ? ಅದು ರಿಟೈರ್ಮೆಂಟ್ ಅಂತ ಆಗೋದಿಲ್ಲ. ನೀನು ಕೆಲಸ ಮಾಡಿ ಆಮೇಲೆ ರಿಟೈರ್ ಆಗಬೇಕು. ಮಾಡಿ ರಿಟೈರ್ ಆದ ನಿವೃತ್ತರಾದವರು ಕೆಲಸಕ್ಕೆ ಹೋಗ್ತಾ ಇಲ್ಲ, ನಾನು ಈಗಲೇ ನಾನು ಕೆಲಸಕ್ಕೆ ಹೋಗೋದು ಬಿಟ್ಬಿಡ್ತೀನಿ, ಅಲ್ಲಿಗೆ ನಾನು ಹೇಗಾದರೂ ಮುಂದೆ ನಿವೃತ್ತರಾಗಲೇಬೇಕು, ಅದು ಇವಾಗಲೇ ನಿವೃತ್ತನಾಗ್ಬಿಡ್ತೀನಿ ಅಂತಂದರೆ ಕೆಲಸ ಮಾಡಿದ ಮೇಲೆ ನಿವೃತ್ತಿ. ಕೆಲಸನೇ ಇನ್ನೂ ಶುರು ಮಾಡಲಿಲ್ಲ. ಕರ್ಮಣಾಂ ಅನಾರಂಭಾತ್, ಇನ್ನೂ ಕರ್ಮ ಆರಂಭವೇ ನೀನು ಮಾಡಲಿಲ್ಲ, ಅದಕ್ಕಿಂತ ಮೊದಲೇ ನಾನು ನಿವೃತ್ತನಾಗ್ತೀನಿ ಅಂತಂದರೆ ಅದಕ್ಕೆ ನಿವೃತ್ತಿ ಅಂತ ಹೇಳೋದಿಲ್ಲ. ಹಾಗಾಗಿ ಇಲ್ಲೂ ಹಾಗೆ, ಮೊದಲು ಕರ್ಮಗಳನ್ನು ಮಾಡು, ಅದರಿಂದ ಕರ್ಮಗಳಿಂದ ನೀನು ಪಡಿಬೇಕಂತಹ ಯೋಗ್ಯತೆ ಒಂದಿದೆ, ಆ ಯೋಗ್ಯತೆಯನ್ನು ಪಡ್ಕೊಂಡು ನಂತರ ಸನ್ಯಾಸವನ್ನು ಮಾಡಿ ಆ ಸನ್ಯಾಸಾಶ್ರಮದಲ್ಲಿ ಹೇಳಿದಂತಹ ಧರ್ಮಗಳನ್ನು ಅನುಷ್ಠಾನ ಮಾಡು ಅಂತ ಹೀಗೆ ಮಾಡಬೇಕು ಎಂಬುದಾಗಿ ಭಗವತ್ಪಾದರು ಒಂದು ವಿಶೇಷವಾದಂತಹ ಸಮನ್ವಯವನ್ನು ತೋರಿಸಿದ್ದಾರೆ. ಹಾಗಾಗಿಯೇ ಶಂಕರ ಭಗವತ್ಪಾದಾಚಾರ್ಯರು ಯಾವುದಕ್ಕೂ ವೈಯರ್ಥ್ಯ ಹೇಳಲಿಲ್ಲ. ಕೆಲವರು ಹೇಳ್ತಾರೆ ಶಂಕರಾಚಾರ್ಯರು ಎಲ್ಲ ಒಂದೇ ಅಂತ ಹೇಳಿಬಿಟ್ಟಿದ್ದಾರೆ, ಎಲ್ಲ ಮಿಥ್ಯಾ ಅಂತ ಹೇಳಿಬಿಟ್ಟಿದ್ದಾರೆ, ಹಾಗಾಗಿ ನೀವೇನು ಮಾಡಬೇಕಾಗಿಲ್ಲ, ಇದೆಲ್ಲವುದು ಮಿಥ್ಯಾ ಅಲ್ವಾ, ಪ್ರಪಂಚ ಎಲ್ಲ ಮಿಥ್ಯಾ, ನೀವು ಮಾಡ್ತಿರೋದು ಎಲ್ಲವೂ ಮಿಥ್ಯಾ, ಇದೆಲ್ಲವುದು ಸುಳ್ಳು, ಇನ್ನೇನು ಮಾಡಬೇಕು, ನಾವೇನು ಮಾಡಬೇಕಾಗಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಶಂಕರಾಚಾರ್ಯರು ಅಂತ ಭ್ರಾಂತರಾಗಿರುವವರು ತುಂಬ ಜನ ಹೇಳ್ತಾ ಇರ್ತಾರೆ. ಆದರೆ ವಾಸ್ತವವಾಗಿ ಅವರು ಹೇಳಿದ್ದು ಹಾಗಲ್ಲ. ಆ ಬಿಡಬೇಕಾದಂತಹ ಸ್ಥಿತಿ ಬರುವ ತನಕ ಮಾಡ್ತಾ ಇರು, ಹಾಗಂತೇಳಿ ಯಾವಾಗಲೂ ಮಾಡಬೇಕು ಅಂತೇನಿಲ್ಲ. ಆ ಕೆಲವು ಸ್ವಲ್ಪ ಸಮಯ ಮಾಡಬೇಕಾಗುತ್ತೆ, ಅಲ್ಲಿವರೆಗೆ ಎಲ್ಲವುದನ್ನು ಮಾಡಿ ಕೊನೆಗೆ ಆ ಶ್ರೇಷ್ಠವಾದಂತಹ ಸನ್ಯಾಸವನ್ನು ಮಾಡು ಎಂಬುದಾಗಿ ಅವರು ಪ್ರತಿಪಾದನೆ ಮಾಡಿದ್ದಾರೆ. ಹಾಗಾಗಿ ಇಂತಹ ಒಂದು ವಿಶೇಷವಾದಂತಹ ಅರ್ಥವನ್ನು, ಒಂದು ಸಮನ್ವಯವನ್ನು ಮಾಡಿರತಕ್ಕಂತಹ ಏಕೈಕ ವ್ಯಕ್ತಿ ಅಂತಂದರೆ ಜಗದ್ಗುರು ಶಂಕರ ಭಗವತ್ಪಾದಾಚಾರ್ಯರು. ಅವರು ಈ ರೀತಿಯಾಗಿ ವೇದಗಳಿಗೆ ಸಮನ್ವಯವನ್ನು ತೋರಿಸಿ ಈ ವಿಶೇಷವಾದಂತಹ ಸನ್ಯಾಸಾಶ್ರಮವನ್ನು ಸ್ಥಾಪನೆ ಮಾಡಿರುವುದರಿಂದಲೇ ಅವರಿಗೆ ಪರಿವ್ರಾಜಾಶ್ರಮೋದ್ಧರ್ತ್ರೇ ನಮಃ ಎಂಬತಕ್ಕಂತಹ ಒಂದು ಪವಿತ್ರವಾದಂತಹ ನಾಮಧೇಯ ಬಂದಿದೆ. ಹಾಗಾಗಿ ಅಂತಹ ಒಂದು ಶ್ರೇಷ್ಠವಾದಂತಹ ಆಶ್ರಮವು ಈ ಸನ್ಯಾಸಾಶ್ರಮವಾಗಿದೆ. ಸನ್ಯಾಸಿಗಳಿಗೆ ಅನೇಕ ವಿಧವಾದಂತಹ ನಿಯಮಗಳನ್ನು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಯಾಕೆಂತಂದರೆ ಸನ್ಯಾಸ ಅಂತಂದರೆ ಅದು ಬರೀ ಬಟ್ಟೆಯಲ್ಲಿರುವಂತಹ ವಿಷಯ ಅಲ್ಲ, ಅದು ಬರೀ ಬೇರೆ ಬಟ್ಟೆ ಬಿಟ್ಬಿಟ್ಟು ಕಾವಿ ಬಟ್ಟೆ ಹಾಕ್ಕೊಂಡು ಬಿಟ್ಟರೆ ಅವನು ಸನ್ಯಾಸಿ ಆಗಿಬಿಡೋದಿಲ್ಲ ಯಾರೂ ಸಹ. ಮೊದಲು ಅವನು ಮಾನಸಿಕವಾಗಿ ಮನಸ್ಸಿನಲ್ಲಿ ಎಲ್ಲ ವಿಧವಾದಂತಹ ರಾಗದ್ವೇಷಗಳನ್ನು ಬಿಡಬೇಕು. ಮನಸ್ಸಿನಿಂದ ಮೊದಲು ಸನ್ಯಾಸಿಯಾಗಿ ಆ ನಂತರ ವೇಷದಲ್ಲಿ ಸನ್ಯಾಸಿ ಆಗಬೇಕು. ವೇಷದಲ್ಲಿ ಸನ್ಯಾಸಿ ಆಗಬೇಕಾದ್ರೆ ಮೊದಲು ಮನಸ್ಸಿನಿಂದ ಸನ್ಯಾಸಿ ಆಗಿರಬೇಕು. ಆವಾಗ ಮಾತ್ರವೇ ಅವನು ವೇಷದಿಂದ ಸನ್ಯಾಸಿ ಆಗುವುದಕ್ಕೆ ಸಾಧ್ಯ ಆಗುತ್ತೆ. ಲೋಕದಲ್ಲೂ ಹಾಗೆ ಒಬ್ಬ ವ್ಯಕ್ತಿಗೆ ಬರೀ ಖಾಕಿ ಬಟ್ಟೆ ಹಾಕಿದ ತಕ್ಷಣ ಅವನು ಪೊಲೀಸು ಅಂತ ಆಗುವುದಿಲ್ಲ, ಅದು ವೇಷ ಅಷ್ಟೇ. ಮೊದಲು ಅವನಿಗೆ ಅದಕ್ಕಾಗಿ ತರಬೇತಿ ಪಡೀಬೇಕು, ಅದೆಷ್ಟೋ ವರ್ಷಗಳ ಕಾಲ ಅದೆಲ್ಲ ಪಡೀಬೇಕು. ಆವಾಗಲೇ ಅದೆಲ್ಲ ಆದಮೇಲೆ ಅವನ ಆ ಬಟ್ಟೆ ಹಾಕ್ಕೊಳ್ಬೇಕು, ನಂತರ ಅವನ ಕೆಲಸವನ್ನು ಮಾಡಲಿಕ್ಕಾಗುತ್ತೆ.
ಅದೇ ರೀತಿಯಾಗಿ ಇಲ್ಲೂ ಕೂಡ ಈ ಮನಸ್ಸಿನಿಂದ ಮೊದಲು ಸನ್ಯಾಸಿ ಆಗಬೇಕು. ಅದಕ್ಕಾಗಿ ಮನಸ್ಸಿನಿಂದ ಸನ್ಯಾಸಿ ಆಗಬೇಕು ಅಂತಂದರೆ ಮನಸ್ಸಿನಲ್ಲಿ ತೀವ್ರವಾದಂತಹ ವೈರಾಗ್ಯ ಇರಬೇಕು. ಎಲ್ಲ ವಿಧವಾದಂತಹ ರಾಗಗಳನ್ನು ದ್ವೇಷಗಳನ್ನು ಬಿಡಬೇಕು. ತೀವ್ರವಾಗಿ ವೈರಾಗ್ಯ ಎಂಬುದು ಇರಬೇಕು. ಅದರಲ್ಲೂ ಸಹ ಪುನಃ ಯಾವುದೋ ಕ್ಷಣಿಕವಾದ ವೈರಾಗ್ಯ ಸಾಕಾಗುವುದಿಲ್ಲ. ಏನೋ ಒಂದು ದಿವಸ ವೈರಾಗ್ಯ ಬಂದುಬಿಡ್ತು ಇದ್ದಕ್ಕಿದ್ದ ಹಾಗೆ, ಆಗ ನಾನು ಸನ್ಯಾಸ ತಗೊಳ್ಬಿಡ್ತೀನಿ ಅಂತ ಸನ್ಯಾಸ ತಗೊಂಡ್ಬಿಟ್ರೆ ಆ ವೈರಾಗ್ಯ ಒಂದಿಷ್ಟು ದಿವಸ ಮಾತ್ರ ಇರುತ್ತೆ. ಆಮೇಲೆ ಪುನಃ ರಾಗ ಅನ್ನೋದು ಬರುತ್ತೆ. ಆ ರಾಗವನ್ನು ನಿಗ್ರಹ ಮಾಡುವುದು ಅನ್ನುವುದು ಅದು ಅತ್ಯಂತ ಕಷ್ಟ ಸಾಧ್ಯವಾದಂತಹ ಕೆಲಸ. ಅದನ್ನು ಯಾರು ನಿಗ್ರಹ ಮಾಡ್ತಾರೋ ಅವರು ನಿಜವಾದ ಸನ್ಯಾಸಿಗಳು. ಆ ರಾಗದ್ವೇಷಗಳನ್ನು ಯಾರು ನಿಗ್ರಹ ಮಾಡ್ತಾರೋ ಅವರು ನಿಜವಾದ ಸನ್ಯಾಸಿಗಳು ಅಂತ ಅನಿಸ್ಕೊಳ್ತಾರೆ. ಹಾಗಾಗಿ ಮೊದಲನೇದಾಗಿ ಆ ರಾಗದ್ವೇಷಗಳನ್ನು ನಿಗ್ರಹ ಮಾಡಿ ಅಪಾರವಾದಂತಹ ವೈರಾಗ್ಯ, ಅದು ಕ್ಷಣಿಕವಾದ ವೈರಾಗ್ಯ ಆಗುವುದಿಲ್ಲ, ಅಪಾರವಾದಂತಹ ವೈರಾಗ್ಯ ಇರಬೇಕು. ಲೋಕದಲ್ಲಿ ಕೆಲವರು ನಾವು ಅಲ್ಲಿ ನೋಡ್ತಾ ಇರ್ತೀವಿ, ಕೆಲವರು ಏನೋ ಒಂದು ಕ್ಷಣಿಕವಾದ ವೈರಾಗ್ಯದಲ್ಲಿ ಸನ್ಯಾಸ ತಗೊಂಡ್ಬಿಡ್ತಾರೆ. ಆಮೇಲೆ ಏನಾಗುತ್ತೆ ಅಂತಂದರೆ ಅವರಿಗೆ ಅದರಲ್ಲೇ ಆ ಸನ್ಯಾಸಾಶ್ರಮದಲ್ಲೇ ಮುಂದುವರಿಯುವುದಕ್ಕಾಗೋದಿಲ್ಲ. ಅವರಿಗೆ ಹಾಗಂತೇಳಿ ಹಿಂದಕ್ಕೆ ಹೋಗ್ಲಿಕ್ಕೂ ಆಗುವುದಿಲ್ಲ, ಮುಂದೆ ಹೋಗ್ಲಿಕ್ಕೂ ಆಗುವುದಿಲ್ಲ, ಹಿಂದಕ್ಕೆ ಹೋಗ್ಲಿಕ್ಕೂ ಆಗುವುದಿಲ್ಲ. ಅಂತಹ ಸ್ಥಿತಿಯಲ್ಲಿರುವವರನ್ನು ಕೆಲವರನ್ನು ನೋಡ್ತಾ ಇರ್ತೀವಿ ಪ್ರಪಂಚದಲ್ಲಿ. ಹಾಗಿದ್ರೆ ಅವರು ಸನ್ಯಾಸ ಯಾಕೆ ತಗೊಳ್ಬಾರ್ದಿತ್ತಲ್ವ ಅಂತಂದರೆ ಅದೇನೋ ಒಂದು ಕ್ಷಣಿಕ ವೈರಾಗ್ಯ ಬಂತು ಅವತ್ತವರಿಗೆ. ಆ ಕ್ಷಣಿಕ ವೈರಾಗ್ಯದಲ್ಲಿ ಸನ್ಯಾಸ ತಗೊಂಡ್ಬಿಟ್ರು. ಹೆಂಗೆ ಕ್ಷಣಿಕ ವೈರಾಗ್ಯ ಹೆಂಗೆ ಬಂತು? ಏನೋ ಜಗಳ ಆಯಿತು, ಹೆಂಡತಿ ಜೊತೆಗೆ ಮನೆಯಲ್ಲಿ ಜಗಳ ಆಯಿತು, ಏನೋ ಒಂದು ಜಗಳ ಆಯಿತು, ಏನೋ ಆದಾಗ ಆವಾಗ ಒಂದು ಕ್ಷಣ ಅಯ್ಯೋ ಇದೆಲ್ಲ ಏನಪ್ಪ ಇದೇನು ಬೇಡ, ಇದೆಲ್ಲ ವ್ಯರ್ಥ, ನಾನು ಏನು ಮಾಡಿದರೂ ಇದಿಷ್ಟು ವ್ಯರ್ಥ ಅಂತ ಅನಿಸ್ಬಿಡುತ್ತೆ ಒಂದು ಕ್ಷಣ. ಆಗ ತಕ್ಷಣ ಯಾರೋ ಬಂದಿದ್ದಾರೆ, ಯಾರೋ ಬರಿದಾರಂತೆ, ಸನ್ಯಾಸ ಕೊಡ್ತಾರಂತೆ ಅಂತ ಗೊತ್ತಾಯಿತು. ಇಲ್ಲಿಂದ ಹೋದರು, ಅವರ ಹತ್ರ ಸನ್ಯಾಸ ತಗೊಂಡ್ರು, ಅವರು ಕೊಟ್ಬಿಟ್ರು ಸನ್ಯಾಸ. ಅಷ್ಟೇ, ಇವರು ಸನ್ಯಾಸಾಶ್ರಮಕ್ಕೆ ಬಂದರು. ಇನ್ನು ಅಲ್ಲಿಂದ ಇವರಿಗೆ ಮುಂದೆ ಹೋಗ್ಲಿಕ್ಕಾಗುವುದಿಲ್ಲ, ಹಿಂದೆ ಬರಲಿಕ್ಕೂ ಆಗುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಕೆಲವರನ್ನು ನಾವು ನೋಡ್ತಾ ಇರ್ತೀವಿ. ಆದರೆ ಅದಕ್ಕೆ ಹೇಳಿರುವುದಿಲ್ಲಿ ತೀವ್ರವಾದಂತಹ ವೈರಾಗ್ಯವಿರಬೇಕು. ಇನ್ನು ಈ ಜನ್ಮದಲ್ಲಿ ಎಂತಹ ಒಂದು ಪರಿಸ್ಥಿತಿಯಲ್ಲೂ ನನಗೆ ಯಾವುದೂ ಬೇಕಾಗಿಲ್ಲ, ಅದು ನಿಜವಾದಂತಹ ವೈರಾಗ್ಯ, ತೀವ್ರವಾದಂತಹ ವೈರಾಗ್ಯ. ಹಿಂದೆ ಒಬ್ಬರು ಸನ್ಯಾಸಿಗಳಿದ್ದರು, ಸನ್ಯಾಸಿಗಳನ್ನು ನಾವು ನೋಡಿದ್ವಿ ತುಂಬ ವರ್ಷ ಹಿಂದೆ. ಅವರು ಇದೇ ಥರ ಕ್ಷಣಿಕ ವೈರಾಗ್ಯದಲ್ಲಿ ಸನ್ಯಾಸ ತಗೊಂಡ್ಬಿಟ್ರು. ಆಮೇಲೆ ಅವರಿಗೆ ಆ ಸನ್ಯಾಸಾಶ್ರಮ ಧರ್ಮವನ್ನು ಪರಿಪಾಲನೆ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಅವರು ಎಷ್ಟರ ಮಟ್ಟಿಗೆ ಅದು ಎಷ್ಟೊಂದು ಕೆಳಮಟ್ಟದಲ್ಲಿದ್ದರು ಅವರು ಅಂತಂದರೆ, ಅವರು ಎಲ್ಲಿದ್ದರೂ ಸಹ ದಿವಸ ಮನೆಗೆ ಫೋನ್ ಮಾಡಬೇಕು, ಮನೆಗೆ ಫೋನ್ ಮಾಡಿ ಮಾತಾಡಲೇಬೇಕು. ಅದರೊಳಗೆ ಇನ್ನೊಂದು ಸ್ವಾರಸ್ಯ ಏನು ಅಂತಂದರೆ, ಇವರು ಮನೆಗೆ ಫೋನ್ ಮಾಡಿದಾಗ ಅವರ ಹೆಂಡತಿನೇ ಫೋನ್ ಎತ್ತಬೇಕು, ಬೇರೆ ಯಾರೂ ಎತ್ತಬಾರದು. ಒಂದು ವೇಳೆ ಬೇರೆ ಯಾರಾದರೂ ಎತ್ತಿದ್ರು ಅಂತಂದರೆ ಗಲಾಟೆಯೋ ಗಲಾಟೆ. ಅವಳೆಲ್ಲಿ ಹೋಗಿದ್ದಾಳೆ, ಅವಳು ಯಾಕೆ ಫೋನ್ ಎತ್ತಿಲ್ಲ, ಅವಳಿಗೆ ಫೋನ್ ಮಾಡೋದು, ಅವಳ ಹತ್ರ ಮಾತಾಡಿಬಿಟ್ಟು ನೀನು ಯಾಕೆ ಫೋನ್ ಎತ್ತಿಲ್ಲ, ನೀನೇನು ವ್ಯವಹಾರ ನಿನಗೆ, ಎಲ್ಲಿ ಹೋಗಿದ್ದಿ, ಏನು ಮಾಡ್ತಾ ಇದ್ದಿ, ಇದು ಕೇಳೋದು. ಈ ರೀತಿಯಾಗಿ ಕೇಳ್ತಿದ್ರು. ಇದು ಎಂತಹ ಸನ್ಯಾಸ? ಇದಕ್ಕೆ ಸನ್ಯಾಸ ಅಂತ ಯಾರೂ ಹೇಳುವುದೇ ಇಲ್ಲ. ಅಂದರೆ ಯಾವುದೋ ಒಂದು ಕ್ಷಣಿಕ ವೈರಾಗ್ಯದಲ್ಲಿ ಈ ಥರ ಸನ್ಯಾಸ ತಗೊಂಡ್ಬಿಟ್ಟು ಆಮೇಲೆ ಮುಂದಕ್ಕೆ ಹೋಗ್ಲಿಕ್ಕೂ ಆಗುವುದಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಆಗ ಕೆಲವರೊಂದು ಪ್ರಶ್ನೆ ಕೇಳ್ಬೋದು, ಅಲ್ಲ ಈಗ ಒಬ್ಬರು ಕ್ಷಣಿಕ ವೈರಾಗ್ಯದಲ್ಲಿ ಸನ್ಯಾಸ ತಗೊಂಡ್ರು, ಮತ್ತೆ ವಾಪಸ್ ಬರ್ಬೋದಲ್ವ ಅವರು? ಸರ್ ಅವ್ರಿಗೆ ಬೇಡ ಅಂತ ಅನಿಸ್ತು, ಬೇಡ ಅಂತಂದಮೇಲೆ ಬಿಟ್ಬಿಡ್ಬೋದಲ್ವ? ಎಲ್ಲದನ್ನು ಬಿಟ್ಟು ಸನ್ಯಾಸ ಅಂತಂದರು, ಈಗ ಸನ್ಯಾಸವನ್ನೇ ಬಿಟ್ಟು ವಾಪಸ್ ಬರ್ಬೋದಲ್ವ ಮತ್ತೆ ಅಂತ ಕೆಲವರು ಕೇಳ್ಬೋದು. ಆದರೆ ಒಂದು ಸಲ ಸನ್ಯಾಸವಾದ ಮೇಲೆ ಪುನಃ ಅದಕ್ಕಿಂತ ವಾಪಸ್ ಬರುವ ಹಾಗಿಲ್ಲ. ಇದನ್ನು ಶಾಸ್ತ್ರವೇ ಹೇಳಿದೆ. ತದ್ಭೂತಸ್ಯತು ನಾತದ್ಭಾವ ಅಂತ ಬ್ರಹ್ಮಸೂತ್ರದಲ್ಲಿದೆ. ತದ್ಭೂತಸ್ಯತು ನಾತದ್ಭಾವೋ ಜೈಮಿನೇರಪಿ ನೇಮಾ ತದ್ರೂಪಾಭಾವೇಭ್ಯ ಅಂತಲೇ ಒಂದು ಸೂತ್ರ ಇದೆ. ತದ್ಭೂತಸ್ಯತು ನ ಅತದ್ಭಾವ. ಒಂದು ಸಲ ಸನ್ಯಾಸ ತಗೊಂಡ ನಂತರ ಇದನ್ನೇ ವಿಚಾರ ಮಾಡಿದರು ಅಲ್ಲೂ ಸಹ. ಈ ಸನ್ಯಾಸಾಶ್ರಮಕ್ಕೆ ಹೋದವನು ಮತ್ತೆ ವಾಪಸ್ ಬರಲಿಕ್ಕಾಗುತ್ತಾ ಅಂತಂದರೆ ಅದು ಸಾಧ್ಯವಿಲ್ಲ. ಇದು ಎಲ್ಲ ಶಾಸ್ತ್ರಕ್ಕೂ ಎಲ್ಲದಕ್ಕೂ ವಿರುದ್ಧ ಅಂತ ಶಾಸ್ತ್ರದಲ್ಲಿ ವಿಚಾರ ಮಾಡಿ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಒಂದ್ಸಲಿ ಹೋದ್ಮೇಲೆ ಮತ್ತೆ ಬರಲಿಕ್ಕಾಗುವುದಿಲ್ಲ ಅಂತಂದರೆ ಆವಾಗ ನಾವೇನು ಮಾಡ್ತೀವಿ? ಈಗ ಲೋಕದಲ್ಲೆಲ್ಲಾದರೂ ನಾವು ಯಾವುದಾದ್ರೂ ಒಂದು ಊರಿಗೆ ಹೋಗುವಾಗ ಒಂದ್ಸಲಿ ನಾವು ಹೋಗಿಬಿಟ್ರೆ ಮತ್ತೆ ಒಂದು ವರ್ಷ ನಮಗೆ ಈ ಕಡೆ ಬರಲಿಕ್ಕಾಗುವುದಿಲ್ಲ ಅಂತ ನಾವು ತೀರ್ಮಾನ ಮಾಡ್ಕೊಂಡು ಎಲ್ಲಿಗಾದರೂ ಹೋಗುವಾಗ ಏನು ಮಾಡ್ತೀವಿ? ಆ ಒಂದು ವರ್ಷಕ್ಕೆ ಬೇಕಾದಷ್ಟು ಏನೇನು ಬೇಕೋ ನಮಗೆ ಅದಷ್ಟನ್ನು ತೊಗೊಂಡು ಹೋಗ್ತೀವಿ ನಾವು.
ಅದನ್ನಷ್ಟು ಏರ್ಪಾಡು ಮಾಡಿಕೊಂಡೇ ಹೋಗ್ತೀವಿ ನಾವು. ಅದೇ ರೀತಿಯಾಗಿ ಇಲ್ಲೂ ಸಹ ಒಂದು ಸಲ ಹೋದ ಮೇಲೆ ಇಲ್ಲಿ 1 ವರ್ಷ 2 ವರ್ಷ ಅಲ್ಲ, ಮತ್ತೆ ಇನ್ನು ಜೀವನದಲ್ಲಿ ವಾಪಸ್ ಬರಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಅದಕ್ಕಾಗಿ ಏನು ಮಾಡಬೇಕು, ಅದಕ್ಕೆ ಬೇಕಾದಂತಹ ಸಾಮಗ್ರಿಯನ್ನು ಮೊದಲೇ ನಾವು ಸಂಗ್ರಹ ಮಾಡ್ಕೊಳ್ಬೇಕು. ಸಾಮಗ್ರಿ ಅಂದರೆ ಬೇರೆ ಏನೋ ಸಾಮಗ್ರಿಗಳಲ್ಲ, ವೈರಾಗ್ಯ. ಈಗ ಹೇಳಿದಂತೆ ಒಂದೇ ಒಂದು ಪದಾರ್ಥ, ಆ ತೀವ್ರವಾದಂತಹ ವೈರಾಗ್ಯ. ಬೇರೆ ಇನ್ನೇನು ಸಾಮಗ್ರಿ ಅಂತಂದರೆ ಅದಕ್ಕೆ ಇನ್ನೇನೋ ಇಲ್ಲ, ಅದು ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ತೀವ್ರವಾದಂತಹ ವೈರಾಗ್ಯ. ಆ ವೈರಾಗ್ಯವನ್ನು ಇಟ್ಟುಕೊಂಡು ಒಂದ್ಸಲಿ ಸನ್ಯಾಸಾಶ್ರಮದಲ್ಲಿ ಪ್ರವೇಶ ಮಾಡಿದರೆ ಇನ್ನು ಮತ್ತೆ ವಾಪಸ್ ಹಿಂದಕ್ಕೆ ತಿರುಗಿ ನೋಡಲೇಬಾರದು. ಅದಕ್ಕೆ ಆ ಸನ್ಯಾಸವನ್ನು ಹೇಳುವಾಗ, ಆ ಸನ್ಯಾಸ ತಗೊಳ್ಳುವಾಗ ಒಂದು 2 ಮಾತನ್ನು ಹೇಳುವುದುಂಟು. ನಮೇ ಕಸ್ಯಚಿತು ನಾಹಂ ಕಸ್ಯಚಿತು ಅಂತ ಈ 2 ಮಾತುಗಳನ್ನು ಹೇಳುವುದುಂಟು. ಅಂದರೆ ಏನು? ನಮೇ ಕಶ್ಚಿತ್ ನಾಹಂ ಕಸ್ಯಚಿತ್ ಅಂತ. ಅಂದರೆ ಏನು? ಮೇ ಅಂದರೆ ನನಗೆ, ನ ಕಶ್ಚಿತ್ ನನಗೆ ಸಂಬಂಧಪಟ್ಟವರು ಯಾರೂ ಇಲ್ಲ ಅಂತ ಅದರ ಅರ್ಥ. ನಾಹಂ ಕಸ್ಯಚಿತ್ ನಾನು ಯಾರಿಗೂ ಸಂಬಂಧಪಟ್ಟವನಲ್ಲ. ಹಾಗಿದ್ರೆ ನೀವೊಬ್ಬರೇ ಇರುವುದಾ? ಅಷ್ಟೇ, ಒಬ್ಬನೇ ನಾನಿರುವುದು. ನನ್ನ ಆತ್ಮವೇ ನನಗೆ ಬಂಧು, ನನ್ನ ಆತ್ಮವೇ ನನಗೆಲ್ಲ. ಮತ್ತು ನನಗೆ ಈ ಮೋಕ್ಷವನ್ನು ನನಗೆ ಈ ಮಾರ್ಗವನ್ನು ತೋರಿಸಿದಂತಹ ಗುರುಗಳು, ನಮ್ಮ ಗುರುಗಳು ಯಾರಿದ್ದಾರೋ, ನಮಗೆ ದೀಕ್ಷೆಯನ್ನು ಕೊಟ್ಟಂತಹ ಗುರು ಯಾರಿದ್ದಾರೋ ಅವರೇ ನನಗೆಲ್ಲ. ಅದಕ್ಕೆ ಅದರಲ್ಲೇ ಸನ್ಯಾಸ ತಗೊಳ್ಳೋದಕ್ಕಿಂತ ಮೊದಲು ಗುರುವಿನ ಹತ್ರ ಪ್ರಾರ್ಥನೆ ಮಾಡುವಾಗಲೇ ಈ ಮಾತುಗಳನ್ನು ಕೆಲವು ಮಾತುಗಳನ್ನು ಹೇಳುವುದುಂಟು. ಆ ಗುರುವನ್ನು ಪ್ರಾರ್ಥನೆ ಮಾಡಿ, ನಾನು ಈ ಸಂಸಾರದಿಂದ ಮುಕ್ತನಾಗಬೇಕು ಅಂತಿದ್ದೀನಿ, ಈ ಸಂಸಾರವನ್ನು ತಾಪದಿಂದ ನನ್ನನ್ನು ನಾನು ಮುಕ್ತಿಗೊಳಿಸಬೇಕು ಅಂತ ಇದ್ದೀನಿ, ಅದಕ್ಕೆ ನನಗೆ ಮೋಕ್ಷ ಮಾರ್ಗವನ್ನು ತೋರಿಸಿ ನನಗೆ ಅನುಗ್ರಹ ಮಾಡಿ ಅಂತಲೇ ಗುರುವನ್ನು ಪ್ರಾರ್ಥನೆ ಮಾಡುವುದು. ಆ ವಾಕ್ಯಗಳ ಅರ್ಥ ಇದು. ಆಗ ಗುರು ಅವರಿಗೆ ಈ ಮಹಾವಾಕ್ಯಾದಿ ಉಪದೇಶಗಳನ್ನೆಲ್ಲ ಮಾಡಿ ಅವನಿಗೆ ಅನುಗ್ರಹವನ್ನು ಮಾಡ್ತಾರೆ. ಹಾಗಾಗಿ ಈ ಆಶ್ರಮದ ಆ ಪ್ರಧಾನ ಉದ್ದೇಶವೇ ಅದು. ಇಂತಹ ಒಂದು ಈ ಸಾಮಗ್ರಿ, ಈ ವೈರಾಗ್ಯವೆಂಬತಕ್ಕಂತಹ ದೃಢವಾದ ವೈರಾಗ್ಯವೆಂಬತಕ್ಕಂತಹ ಸಾಮಗ್ರಿಯನ್ನು ಇಟ್ಟುಕೊಂಡು ಸಂಪಾದನೆ ಮಾಡಿಕೊಂಡು ನಂತರ ಆ ಸನ್ಯಾಸಾಶ್ರಮವನ್ನು ಪ್ರವೇಶ ಮಾಡಿದಾಗ ಅಂತಹ ವ್ಯಕ್ತಿಯಿಂದ ಆ ಸನ್ಯಾಸಾಶ್ರಮಕ್ಕೆ ಒಂದು ಕಳೆ ಬರುತ್ತೆ. ಆ ಸನ್ಯಾಸಾಶ್ರಮಕ್ಕೆ ಒಂದು ವಿಶೇಷವಾದಂತಹ ವೈಶಿಷ್ಟ್ಯ ಉಂಟಾಗುತ್ತೆ. ಆಶ್ರಮವೇ ವಿಶೇಷವಾದಂತಹ ಆಶ್ರಮ, ಅದನ್ನು ಇವರ ಅನುಷ್ಠಾನ ಚೆನ್ನಾಗಿ ಮಾಡಬೇಕು. ಹಾಗಾಗಿ ಅಂತಹ ವಿಶೇಷವಾದಂತಹ ಆಶ್ರಮ ಈ ಸನ್ಯಾಸಾಶ್ರಮ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದರೆ, ಈ ಸನ್ಯಾಸಾಶ್ರಮದಲ್ಲಿದ್ದವರು ಯಾರಾದರೂ ತಪ್ಪು ಮಾಡಿದರೆ, ತನ್ನ ಆಶ್ರಮಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಏನಾಗುತ್ತೆ? ಸಾಧಾರಣ ಮನುಷ್ಯರು ಯಾರಾದರೂ ತಪ್ಪು ಮಾಡಿದರೆ ಅವರಿಗೆ ನರಕದಲ್ಲಿ ಯಮಧರ್ಮರಾಜ ಶಿಕ್ಷೆಯನ್ನು ಕೊಡ್ತಾನೆ. ಸನ್ಯಾಸಿಗಳಾಗಿರುವವರು ಏನಾದರೂ ತಪ್ಪು ಮಾಡಿದರೆ, ಅವರ ಆಶ್ರಮಕ್ಕೆ ವಿರುದ್ಧವಾಗಿ ಏನಾದರೂ ಕೆಲಸವನ್ನು ಮಾಡಿದರೆ ಅವರಿಗೆ ಇಂದ್ರನು ಶಿಕ್ಷೆಯನ್ನು ಕೊಡ್ತಾನೆ ಅಂತ ಉಪನಿಷತ್ತಿನಲ್ಲಿದೆ. ಇಂದ್ರ ಒಂದು ಉಪನಿಷತ್ತಿನಲ್ಲಿ ಹೇಳಿದ, ಅರುನ್ಮುಖಾನ್ ಯತೀನ್ ಸಾಲಾವೃಕೆಭ್ಯ ಪ್ರಾಯಚ್ಛಂ ಅಂತ ಹೇಳಿದ. ಅಂದರೆ ಏನು? ಅರುನ್ಮುಖಾನ್ ಯತೀನ್, ಅರುನ್ಮುಖರಾಗಿರತಕ್ಕಂತಹ ಯತಿಗಳು ಅಂತ. ಏನು ಅರುನ್ಮುಖರು ಅಂತಂದರೆ ಏನು ಅದರ ಅರ್ಥ ಅಂತ ಕೇಳಿದರೆ, ವೇದಾಂತ ವಿಚಾರ ಬಾಹ್ಯರಾಗಿರತಕ್ಕಂತಹ ಸನ್ಯಾಸಿಗಳು ಅಂತ ಅರ್ಥ. ಯಾಕಂತಂದರೆ ಸನ್ಯಾಸಾಶ್ರಮದ ಮುಖ್ಯ ಉದ್ದೇಶ ಏನು? ಮೋಕ್ಷವನ್ನು ಪಡೆಯುವುದು. ಮೋಕ್ಷವನ್ನು ಪಡೆಯುವುದು ಹೇಗೆ? ವೇದಾಂತ ವಿಚಾರವನ್ನು ಮಾಡಿ. ವೇದಾಂತ ವಿಚಾರವನ್ನು ಚೆನ್ನಾಗಿ ಮಾಡಿ, ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಚೆನ್ನಾಗಿ ಮಾಡಿ, ತದನಂತರ ಗುರುವಿನ ಅನುಗ್ರಹದಿಂದ ಮೋಕ್ಷವನ್ನು ಪಡೆಯಬೇಕು. ಆದರೆ ಸನ್ಯಾಸಾಶ್ರಮ ತಗೊಂಡು ಆಮೇಲೆ ವೇದಾಂತ ವಿಚಾರವನ್ನೇ ಮಾಡಲಿಲ್ಲ, ಆ ವೇದಾಂತದ ಗಂಧದ ಗಾಳಿನೂ ಗೊತ್ತಿಲ್ಲ ಅವನಿಗೆ ಅಂತಂದರೆ, ಆ ವೇದಾಂತ ವಿಚಾರವನ್ನೂ ಮಾಡಿಲ್ಲ, ಇವರಿಗೇನೂ ಗೊತ್ತಿಲ್ಲ, ವಿಚಾರವನ್ನೂ ಮಾಡುವುದಿಲ್ಲ ಅಂತಂದರೆ ಅಂಥವ್ರು ಯಾರಿರ್ತಾರೋ ಅವರೇ ಅರುನ್ಮುಖಾಹ ಅಂತಂದರೆ. ವೇದಾಂತ ವಿಚಾರವನ್ನು ಮಾಡದೆ ಕೇವಲ ಲೌಕಿಕವಾದಂತಹ ವಿಷಯಗಳಲ್ಲೇ ಯಾರು ಆಸಕ್ತರಾಗಿರ್ತಾರೋ ಅಂಥವರನ್ನು ಇಲ್ಲಿ ಅರುನ್ಮುಖಾಹ ಅಂತ ಹೇಳಿದ್ದಾರೆ ಉಪನಿಷತ್ತು. ಅಂತಹ ಸನ್ಯಾಸಿಗಳನ್ನು ಅಂದರೆ ಏನು? ಯಥಾವತ ಏನು ಹೇಳ್ದಂಗಾಯಿತು? ಬರೀ ವೇಷ ಮಾತ್ರದಲ್ಲಿ ಸನ್ಯಾಸಿಗಳಾಗಿರುವವರು ಅಂತ ಹೇಳ್ದಂಗಾಯಿತು. ಯಾರು ವೇಷ ಮಾತ್ರದಲ್ಲಿ ಸನ್ಯಾಸರಾಗಿರ್ತಾರೋ ಅಂಥವರಿಗೆ ನಾನು ಶಿಕ್ಷೆಯನ್ನು ಕೊಟ್ಟೆ ಅಂತ ಇಂದ್ರ ಹೇಳಿದ. ಏನು ಶಿಕ್ಷೆಯನ್ನು ಕೊಟ್ಟಿದ? ಸಾಲಾವೃಕೆಭ್ಯ ಪ್ರಾಯಚ್ಛಂ ಅಂತ.
ಸಾಲಾವೃಕೇಭ್ಯ ಅಂತಂದರೆ ತೋಳಗಳು. ಆ ಅವರನ್ನು ಒಂದು ಕಡೆ ನಿಲ್ಲಿಸ್ಬಿಟ್ಟು ಅವರ ಮೇಲೆ ನಾನು ತೋಳಗಳನ್ನು ಬಿಟ್ಟಿದ್ದೇನೆ ಅಂತ. ಆಮೇಲೆ ಏನಾಗುತ್ತೋ ಅದು ಹೇಳಬೇಕಾಗಿಲ್ಲ. ತೋಳಗಳನ್ನು ಅವರ ಮೇಲೆ ಬಿಟ್ಬಿಟ್ರೆ ಏನಾಗುತ್ತೆ ಆಮೇಲೆ ಅದು ನಾವು ಹೇಳಬೇಕಾಗೇ ಇಲ್ಲ. ಇಂತಹ ಶಿಕ್ಷೆಯನ್ನು ನಾನು ಅವರಿಗೆ ಕೊಟ್ಟೆ ಅಂತ ಇಂದ್ರ ಹೇಳ್ತಾ ಇದ್ದಾನೆ. ಹಾಗಾಗಿ ಅಂದರೆ ಬೇರೆಯವರಿಗಾದರೆ ಯಮಧರ್ಮರಾಜ ಕೊಡ್ತಾನೆ, ಇವರಿಗಾದರೆ ಇಂದ್ರ ಕೊಡ್ತಾನೆ. ಅಂತೂ ಶಿಕ್ಷೆ ಇದ್ದೇ ಇದೆ ಅಲ್ಲ. ಇಂದ್ರ ಕೊಡ್ತಾನಾದ್ರಿಂದ ದೊಡ್ಡ ವಿಷಯ ಅಲ್ವಾ ಅದು. ಬೇರೆಯವರಿಗಾದರೆ ಈ ಯಮಧರ್ಮರಾಜ ಕೊಡ್ತಾನೆ, ನಮಗಾದರೆ ಇಂದ್ರ ಕೊಡ್ತಾನಲ್ವ, ಹಾಗೆ ನಾವು ಸ್ವಲ್ಪ ದೊಡ್ಡವರಲ್ವಾ ಅಂತಂದರೆ ಇಂದ್ರ ಕೊಟ್ಟರು ಯಮ ಕೊಟ್ಟರು ಶಿಕ್ಷೆನೇ. ಅದಕ್ಕೆ ಒಬ್ಬನನ್ನು ಏನು ಮಾಡಿದ್ದಾರೆ ಅಂತಂದರೆ ಒಂದು ಬಂಗಾರದ ಒಂದು ಸರಪಳಿಯಲ್ಲಿ ಒಬ್ಬನನ್ನು ಒಂದು ಕಂಬಕ್ಕೆ ಕಟ್ಟಿಬಿಟ್ಟಿದ್ದಾರೆ. ಅವನನ್ನು ಯಾರೋ ಕೇಳಿದ್ರು, ಏನಪ್ಪ ನಿನಗೆ ಈ ಥರ ನಿನ್ನ ಈ ಥರ ಕಟ್ಟಿ ಹಾಕಿಬಿಟ್ರಲ್ವ, ಏನೀ ಬಂಧನ ಅಂತ. ಅದೆಲ್ಲ ಬಿಡಿ, ನನ್ನನ್ನು ಯಾವುದ್ರಲ್ಲಿ ಕಟ್ಟಿದಾರೋ ನೋಡಿ, ಬಂಗಾರದ ಸರಪಳಿಯಲ್ಲಿ ಕಟ್ಟಿದ್ದಾರೆ, ಯಾರನ್ನಾದರೂ ಈ ಥರ ಕಟ್ತಾರಾ ಅಂತ ಕೇಳಿದ್ದ ಅವನು. ಇರಲಿಪ್ಪ, ಬಂಗಾರದಲ್ಲಿ ಕಟ್ಟರು ಯಾವುದ್ರಲ್ಲಿ ಕಟ್ಟರು ಕಟ್ಟಿ ಹಾಕಿದಾರಾ ಇಲ್ವಾ ಅದೆಲ್ಲ ಬೇಡ, ಬಂಗಾರದಲ್ಲಿ ಕಟ್ಟಿದಾರಲ್ವಾ ಅದೇ ಮುಖ್ಯ ಅಂತ ಹೇಳ್ತಿದ್ದ ಇವನು. ನೀನು ಬಂಗಾರದ ಸರಪಳಿಯಲ್ಲಿ ಕಟ್ಟೋದು ಸರಿಯಪ್ಪ, ಆದರೂ ನೀನು ಬೇರೆಯವರು ನೋಡು ಎಷ್ಟು ಅವರೆಲ್ಲ ಸ್ವತಂತ್ರವಾಗಿ ಯಾವ ಬಂಧನ ಇಲ್ಲದೆ ಚೆನ್ನಾಗಿ ಓಡಾಡ್ತಿದ್ದಾರೆ. ನೀನು ಹಂಗೆ ಓಡಾಡಬೇಕಾದ್ರೆ ಈ ಬಂಧನದಿಂದ ನೀನು ಹೊರಗೆ ಬಾ ಅಂತ ಹೇಳಿದರೆ, ಅದಕ್ಕೆ ಅವನು ಹೇಳ್ತಾನೆ, ಆ ಬೇರೆಯವರಿಗೂ ಬಂಗಾರ ಸರಪಳಿ ಉಂಟು ಅವ್ರ ಹತ್ರ? ಇಲ್ಲ, ನನ್ನ ಹತ್ರ ಇದೆ. ಅಂದರೆ ಅವನಿಗೆ ಆ ಬಂಗಾರ ಅದು ಮಾತ್ರ ಕಾಣ್ತಿದೆ, ಬಿಟ್ಟರೆ ಆ ಬಂಧನ ಅವನಿಗೆ ಕಾಣ್ತಾ ಇಲ್ಲ. ನಾನು ಬಂಧನದಲ್ಲಿದ್ದೀನಿ ಅನ್ನೋ ವಿಷಯ ಅವನಿಗೆ ಗೊತ್ತಾಗ್ತಾ ಇಲ್ಲ. ಎಷ್ಟೊತ್ತಿಗೂ ನನ್ನ ಬಂಗಾರದ ಸರಪಳಿಯಲ್ಲಿ ಕಟ್ಟಿದ್ದಾರೆ, ಏನು ಬಂಗಾರದ ಕಡ್ದಲ್ಲಿ ಕಟ್ಟಿದರೆ ಏನು, ಕಬ್ಬಿಣದ್ರಲ್ಲಿ ಕಟ್ಟಿದರೆ ಏನಂತೆ, ಬಂಧನವೇ ತಾನೆ. ಹಾಗಾಗಿ ಇಲ್ಲೂ ಕೂಡ ಆ ಶಿಕ್ಷೆನೇ. ಹಾಗಾಗಿ ಆ ಆಶ್ರಮದಲ್ಲಿ ಪ್ರವೇಶ ಮಾಡಿದ ಮೇಲೆ ಎಂತಹ ಒಂದು ಪರಿಸ್ಥಿತಿಯಲ್ಲೂ ಸಹ ಆ ಧರ್ಮಗಳನ್ನು ಪ್ರತಿಯೊಂದು ಆಶ್ರಮದಲ್ಲೂ, ಬ್ರಹ್ಮಚರ್ಯವೇ ಆಗಲಿ ಗೃಹಸ್ಥಾಶ್ರಮವೇ ಆಗಲಿ, ಪ್ರತಿಯೊಂದು ಆಶ್ರಮಕ್ಕೂ ಆ ಆಶ್ರಮ ಧರ್ಮಗಳನ್ನು ಅನುಷ್ಠಾನ ಮಾಡುವುದು ಅನ್ನೋದು ಅತ್ಯಂತ ಅವಶ್ಯಕ. ಆ ಧರ್ಮವನ್ನೇ ಅನುಷ್ಠಾನ ಮಾಡಲಿಲ್ಲ ಅಂದರೆ ಇನ್ನು ಆಶ್ರಮಕ್ಕೆ ಅರ್ಥವೇ ಇಲ್ಲ. ಹಾಗಾಗಿ ಅದರಲ್ಲೂ ವಿಶೇಷವಾಗಿ ಸನ್ಯಾಸಾಶ್ರಮ ಎಲ್ಲದಕ್ಕಿಂತ ಶ್ರೇಷ್ಠವಾದ್ದರಿಂದ ಇದರೊಳಗೆ ವಿಶೇಷವಾಗಿ ಆ ಆಶ್ರಮ ಧರ್ಮಗಳನ್ನು ಅನುಷ್ಠಾನ ಮಾಡಬೇಕಂಥದ್ದು ಪ್ರಥಮ ಕರ್ತವ್ಯವಾಗಿದೆ. ಹಾಗಾಗಿ ಏನು ಮಾಡಬೇಕು, ಪ್ರತಿನಿತ್ಯ ಆ ತೀವ್ರವಾದಂತಹ ವಿರಾಗಿಗಳಾಗಿ ಪ್ರತಿನಿತ್ಯ ಪ್ರಣವಾನುಷ್ಠಾನವನ್ನು ಮಾಡುತ್ತಾ ಮತ್ತು ವೇದಾಂತ ವಿಚಾರವನ್ನು ಮಾಡುತ್ತಾ ಯಾವ ವಿಧವಾದಂತಹ ಲೌಕಿಕವಾದ ವಿಷಯಗಳಲ್ಲಿ ಆಸಕ್ತಿ ಇಲ್ಲದೆ ಎಲ್ಲದರಿಂದಲೂ ವಿಮುಖರಾಗಿ ಕೇವಲ ವೇದಾಂತ ವಿಚಾರವನ್ನು ಮಾಡುತ್ತಾ, ಯಾರಾದರೂ ಒಬ್ಬ ನಿಜವಾದ ಜಿಜ್ಞಾಸುವಾಗಿ ಅವರನ್ನು ಆಶ್ರಯಿಸಿದರೆ ಅವನಿಗೆ ಬೇಕಾದಂತಹ ಯೋಗ್ಯ ಮಾರ್ಗವನ್ನು ಉಪದೇಶ ಮಾಡುತ್ತಾ ತಮ್ಮ ಸನ್ಯಾಸ ಧರ್ಮವನ್ನು ಅನುಷ್ಠಾನ ಮಾಡಬೇಕು. ಇದು ಸನ್ಯಾಸಿಗಳು ಮಾಡಬೇಕಂತಹ ಒಂದು ಕೆಲಸ. ಯಾವ ವಿಧವಾದಂತಹ ಬಂಧನಗಳು ಅದ್ಯಾವುದೂ ಇರಬಾರದು. ಮತ್ತು ಈ ಬೇರೆಯವರ ಜೊತೆಗೆ ಸಂಬಂಧ, ಸುಮ್ಮನೆ ವ್ಯರ್ಥವಾದಂತಹ ಸಂಬಂಧಗಳು ಇದ್ಯಾವುದೂ ಇರಬಾರದು. ಇದು ಆ ಸನ್ಯಾಸಾಶ್ರಮದ ಧರ್ಮ. ಹಾಗಾಗಿ ಇದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ಆಶ್ರಮ ಮತ್ತು ಅತ್ಯಂತ ಕಠಿಣವಾದಂತಹ ನಿಯಮಗಳಿಂದ ಅನುಷ್ಠಿಸಬೇಕಾದಂತಹ ಒಂದು ಆಶ್ರಮವಾಗಿದೆ. ಹಾಗಾಗಿಯೇ ಇಂತಹ ಶ್ರೇಷ್ಠವಾದಂತಹ ಸನ್ಯಾಸವನ್ನು ಸ್ವೀಕಾರ ಮಾಡಿ ಯಾರು ಚೆನ್ನಾಗಿ ಆ ಆಶ್ರಮ ಧರ್ಮಗಳನ್ನು ಅನುಷ್ಠಾನ ಮಾಡ್ತಾರೋ ಅಂಥವರಿಗೆ ಪ್ರತಿಯೊಬ್ಬರೂ ಸಹ ನಮಸ್ಕಾರವನ್ನು ಮಾಡ್ತಾರೆ. ಎಲ್ಲರಿಗಿಂತ ಅತ್ಯಂತ ಗೌರವವನ್ನು ಈ ಪ್ರಪಂಚದಲ್ಲಿ ಯಾರಿಗೆ ಕೊಡ್ತೀವಿ ನಾವು ಅಂತಂದರೆ ಪ್ರಧಾನಮಂತ್ರಿಗೂ ಅಲ್ಲ, ಮುಖ್ಯಮಂತ್ರಿಗೂ ಅಲ್ಲ, ಯಾರಿಗೂ ಅಲ್ಲ, ಅವರಿಗಿಂತಲೂ ಸಹ ಅಧಿಕವಾದಂತಹ ಗೌರವವನ್ನು ಒಬ್ಬ ಸನ್ಯಾಸಿಗೆ ಕೊಡುವುದು ನಮ್ಮ ಧರ್ಮದಲ್ಲಿ ಪರಂಪರೆಯಾಗಿ ಬಂದಿದೆ. ಸನ್ಯಾಸಿ ಅಂದರೆ ನಿಜವಾದ ಸನ್ಯಾಸಿಗಳು. ಆ ಸನ್ಯಾಸಿಗಳಿಗೆ ಅಂತಹ ಒಂದು ವೈಶಿಷ್ಟ್ಯ ಹೇಗೆ ಬಂತು? ಒಬ್ಬ ಮಹಾರಾಜನಿಗೂ ಇಲ್ಲದೆ ಇರುವಂತಹ ಒಂದು ವೈಶಿಷ್ಟ್ಯ, ಒಂದು ಗೌರವ, ಅದು ಸನ್ಯಾಸಿಗಳಿಗೆ ಇದೆ. ಇದು ಅತ್ಯಂತ ಉತ್ಕೃಷ್ಟವಾದಂತಹ ಆಶ್ರಮವಾಗಿರುವುದರಿಂದಲೇ ಇಂತಹ ಒಂದು ಪರಂಪರೆ ನಮ್ಮಲ್ಲಿ ಬಂದಿದೆ. ಇಂತಹ ಒಂದು ಪರಂಪರೆಯನ್ನು ಪುನರುಜ್ಜೀವನಗೊಳಿಸಿ ವಿಶೇಷವಾಗಿ ಪರಮಾನುಗ್ರಹ ಮಾಡಿದವರು ಜಗದ್ಗುರು ಶ್ರೀಮದ್ ಆದಿಶಂಕರ ಭಗವತ್ಪಾದಾಚಾರ್ಯರು. ಅವರು ತಮ್ಮ ಗ್ರಂಥಗಳಲ್ಲಿ ಅನೇಕ ವಿಧವಾಗಿ ಈ ಬ್ರಹ್ಮವಿಚಾರದ ಬಗ್ಗೆ ಮತ್ತು ಸನ್ಯಾಸಾಶ್ರಮ ಇತ್ಯಾದಿಗಳ ಬಗ್ಗೆ ವಿಶೇಷವಾಗಿ ಹೇಳಿದ್ದಾರೆ. ಹೇಗೆ ಯಾವ ರೀತಿಯಾದಂತಹ ಸಾಧನಗಳನ್ನು ಅನುಷ್ಠಾನ ಮಾಡಬೇಕು ಇತ್ಯಾದಿಗಳ ಬಗ್ಗೆ ಅವರು ವಿಶೇಷವಾಗಿ ಅದರಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಮತ್ತು ಅವರು ನಮ್ಮ ಸನಾತನ ಧರ್ಮವನ್ನು ಪುನರುಜ್ಜೀವನಗೊಳಿಸಿ
ಇದು ಶಾಶ್ವತವಾಗಿ ಪ್ರಚಾರದಲ್ಲಿರಬೇಕೆಂಬ ಉದ್ದೇಶದಿಂದ ಚತುರಾಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿ, ಈ ಚತುರಾಮ್ನಾಯ ಪೀಠಗಳಲ್ಲಿ ಸನ್ಯಾಸಿಗಳನ್ನು ಅಧಿಪತಿಗಳನ್ನಾಗಿ ನೇಮಿಸಿದ್ದಾರೆ. ಈ ಪೀಠಗಳಲ್ಲಿ ಯತಿಗಳು ಮಾತ್ರವೇ ಅಧಿಪತಿಗಳಾಗಬೇಕು. ಅವರಿಗೆ ಅನೇಕ ವಿಧವಂತಹ ಕರ್ತವ್ಯಗಳನ್ನು ಸಹ ಅವರೇ ಉಪದೇಶ ಮಾಡಿ, ಶಂಕರಾಚಾರ್ಯರೇ ಉಪದೇಶ ಮಾಡಿ, ಹೀಗಿರಬೇಕು, ಈ ರೀತಿಯಾಗಿರಬೇಕು, ಈ ರೀತಿಯಾಗಿರಬಾರದು ಅನ್ನೋದನ್ನೆಲ್ಲ ಉಪದೇಶ ಮಾಡಿ, ಯಾವ ರೀತಿಯಾಗಿ ಧರ್ಮ ಪ್ರಚಾರವನ್ನು ಮಾಡಬೇಕು ಇತ್ಯಾದಿ ಎಲ್ಲ ವಿಷಯಗಳ ಬಗ್ಗೆಯೂ ಆದೇಶ ಮಾಡಿದ್ದಾರೆ. ಹೀಗಿರಬೇಕು. ಇಲ್ಲಿ ಸನ್ಯಾಸಿಗಳನ್ನೇ ಯಾಕೆ ಮಾಡಿದ್ದಾರೆ? ಬೇರೆಯವರನ್ನು ಯಾಕೆ ಮಾಡಲಿಲ್ಲ? ಗೃಹಸ್ಥರನ್ನೋ ಬೇರೆ ಯಾರನ್ನೋ ಯಾಕೆ ಅಧಿಪತಿಗಳನ್ನಾಗಿ ಮಾಡಲಿಲ್ಲ ಅಂತ ಕೇಳಿದರೆ, ಈಗ ಹೇಳಿದ ಹಾಗೆ ಸನ್ಯಾಸಿಗಳಾಗಿರುವವರಿಗೆ ಯಾರ ಮೇಲೂ ರಾಗದ್ವೇಷಗಳಿರುವುದಿಲ್ಲ. ಅಂದರೆ ನಿಜವಾದ ಸನ್ಯಾಸಿಗಳ ಬಗ್ಗೆ ನಾವು ಮಾತಾಡ್ತಿರುವುದು. ಈಗ ಸನ್ಯಾಸಿಗಳಾಗಿರುವವರಿಗೆ ಯಾರ ಮೇಲೂ ರಾಗದ್ವೇಷಗಳು ಇರುವುದಿಲ್ಲ. ಅವರು ತಮ್ಮ ಹತ್ತಿರಕ್ಕೆ ಯಾರೇ ಬಂದರೂ ಸಹ ಅವರಿಗೆ ಯೋಗ್ಯವಾದಂತಹ ರೀತಿಯಲ್ಲಿ ಮಾರ್ಗದರ್ಶನವನ್ನು ಮಾಡಿ ಅವರಿಗೆ ಅನುಗ್ರಹವನ್ನು ಮಾಡ್ತಾರೆ. ಇದು ಸನ್ಯಾಸಿಗಳಿಂದ ಮಾತ್ರವೇ ಸಾಧ್ಯವಾಗುತ್ತೆ. ಯಾಕಂತಂದರೆ ಅವರಲ್ಲಿ ವಿಷಯ ಪರಿಜ್ಞಾನ ಇರ್ಬೋದು, ಆದರೆ ಅವರಿಗೆ ರಾಗದ್ವೇಷಗಳಿರುವುದಕ್ಕೆ ಅವಕಾಶ ಇದ್ದೇ ಇರುತ್ತೆ. ಸಾಮಾನ್ಯವಾಗಿ ಇದ್ದೇ ಇರುತ್ತೆ ರಾಗದ್ವೇಷಗಳು. ಇರುವುದಿಲ್ಲ, ಇರಬಾರದು ಅಂತ ನಾವು ನೇಮ ಮಾಡೋಕ್ಕಾಗುವುದಿಲ್ಲ. ಅದು ಗೃಹಸ್ಥರಾಗಿರುವುದರಿಂದ ರಾಗದ್ವೇಷಗಳು ಸಹಜ. ಹಾಗಾಗಿ ಕೆಲವೊಂದು ಸಲ ಅವರಿಗೆ ಗೊತ್ತಿದ್ದರೂ ಸಹ, ಎದುರುಗಡೆ ನಮ್ಮ ಬಂದವನಿಗೆ ಯೋಗ್ಯತೆ ಇದ್ದರೂ ಸಹ ಅವನ ಮೇಲೆ ದ್ವೇಷದಿಂದ ಅವನಿಗೆ ಉಪದೇಶ ಮಾಡುವುದಿಲ್ಲ. ಅಥವಾ ಒಬ್ಬ ಅಯೋಗ್ಯನಿಗೆ ಅವನ ಮೇಲೆ ರಾಗದಿಂದ ಉಪದೇಶ ಮಾಡುವಂತಹ ಅವಕಾಶ ಇದೆ, ಉಪದೇಶ ಮಾಡುವಂತಹ ಸಂಭವ ಇದೆ, ಸಾಧ್ಯತೆ ಇದೆ. ಹಾಗೆ ಮಾಡಿಬಿಟ್ರೆ ಆ ಒಂದು ಧರ್ಮ ಪರಂಪರೆಗೆ ಒಂದು ಧಕ್ಕೆ ಉಂಟಾಗುತ್ತೆ, ಭಂಗ ಉಂಟಾಗುತ್ತೆ. ಹಾಗಾಗಿ ಸನ್ಯಾಸಿಗಳಾದರೆ ಅವರಿಗೆ ಯಾರ ಮೇಲೂ ರಾಗದ್ವೇಷ ಇರುವುದಿಲ್ಲ. ಅವರೆಲ್ಲರನ್ನೂ ಸಮಾನವಾಗಿ ನೋಡ್ತಾರೆ ಮತ್ತು ಯಾರಿಗೆ ಯೋಗ್ಯತೆ ಇದೆಯೋ ಅವರಿಗೆ ಉಪದೇಶವನ್ನು ಮಾಡ್ತಾರೆ. ಅಂತಹ ಒಂದು ಸ್ವಭಾವ ಅದು ಆ ರೀತಿಯಾಗಿ ಇರುವುದು ಸನ್ಯಾಸಿಗಳಿಗೆ ಮಾತ್ರವೇ ಸಾಧ್ಯ. ಹಾಗಾಗಿ ಈ ಧರ್ಮ ಪ್ರಚಾರ ಕಾರ್ಯ ಅನ್ನೋದು ಅವರಿಂದಲೇ ಆಗುತ್ತೆ ಅನ್ನೋ ಉದ್ದೇಶದಿಂದ ಅವರು ಈ ಪೀಠಗಳಲ್ಲಿ ಸನ್ಯಾಸಿಗಳನ್ನು ಅಧಿಪತಿಗಳನ್ನಾಗಿ ನೇಮಿಸಿದ್ದಾರೆ. ತದನಂತರ ಆ ಚತುರಾಮ್ನಾಯ ಪೀಠಗಳ ಸ್ಥಾಪನೆಗಳಾದ ನಂತರ ಈ ಪೀಠಗಳಲ್ಲಿ ಪರಂಪರೆ ಮುಂದುವರ್ಕೊಂಡು ಬರ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ದೇಶದ ಅನೇಕ ಪ್ರದೇಶಗಳಲ್ಲಿ ಈ ಚತುರಾಮ್ನಾಯ ಪೀಠಗಳಲ್ಲದೆ ಇನ್ನೂ ಅನೇಕ ಮಠಗಳ ಸ್ಥಾಪನೆ ತದನಂತರ ಆಗಿದೆ. ಆ ಚತುರಾಮ್ನಾಯ ಪೀಠಗಳನ್ನು ಅವರು ಸ್ಥಾಪನೆ ಮಾಡಿದ ನಂತರ ಅನೇಕ ವರ್ಷಗಳ ನಂತರ ಅನೇಕ ಪ್ರದೇಶಗಳಲ್ಲಿ ಅಲ್ಲಲ್ಲಿರತಕ್ಕಂತಹ ಆಸ್ತಿಕ ಜನರ ಒಂದು ಮಾರ್ಗದರ್ಶನಕ್ಕಾಗಿ, ಆಸ್ತಿಕ ಜನರಿಗೆ ವಿಶೇಷವಾದಂತಹ ಮಾರ್ಗದರ್ಶನವನ್ನು ಮಾಡುವುದಕ್ಕೋಸ್ಕರ ಅಲ್ಲಲ್ಲಿ ಅನೇಕ ಮಠಗಳ ಸ್ಥಾಪನೆಗಳು ಆಗಿವೆ. ಆ ಮಠಗಳಲ್ಲೂ ಸಹ ಸನ್ಯಾಸಿಗಳಾಗಿರುವವರು ಮಾತ್ರವೇ ಮಠಾಧಿಪತಿಗಳಾಗಿ ಮುಂದುವರಿಯುವುದು ಅನ್ನುವುದು ಅದು ಪರಂಪರೆಯಾಗಿ ಬಂದಿದೆ. ಅಲ್ಲೂ ಇದೇ ಕಾರಣ. ಯಾಕೆ ಅಂತಂದರೆ ಸನ್ಯಾಸಿಗಳಾಗಿರುವವರು ಅವರು ಯಾವ ವಿಧವಂತಹ ಕಾಮನೆಯೂ ಇರುವುದಿಲ್ಲ ಅವರಿಗೆ, ಮತ್ತು ಅವರಿಗೆ ಯಾವ ವಿಧವಂತಹ ರಾಗದ್ವೇಷಗಳು ಇರುವುದಿಲ್ಲವಾದ್ದರಿಂದ ಈ ಧರ್ಮ ಕಾರ್ಯವನ್ನು ಯಶಸ್ವಿಯಾಗಿ ಅವರು ಮಾಡುವುದಕ್ಕೆ ಸಾಧ್ಯವಾಗುತ್ತೆ ಅಂತ. ಅಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಇವರು ಸನ್ಯಾಸಿಗಳು, ಅವರಿಗೆ ಯಾವುದರಲ್ಲೂ ಇಚ್ಛೆ ಇಲ್ಲ, ಎಲ್ಲವುದನ್ನು ಬಿಟ್ಟವರು, ಅವರು ಈ ಧರ್ಮ ಪ್ರಚಾರ ಕಾರ್ಯವನ್ನೆಲ್ಲ ಹೇಗೆ ಮಾಡಲಿಕ್ಕಾಗುತ್ತಾ ಅವರಿಗೆ? ಯಾಕಂದರೆ ಅವರು ಯಾವುದು ಬೇಡ ಅಂತ ಸುಮ್ಮನೆ ಕೂತಿರೋರು ಅಲ್ವ, ಯಾವುದು ಬೇಡ ಅಂತ ಬಿಟ್ಟವರು. ನಾನು ಯಾವ ಕೆಲಸವನ್ನು ಮಾಡುವುದಿಲ್ಲ ಅಂತ ಹೇಳಿ ಬಿಟ್ಟವರು ಎಲ್ಲ ಕೆಲಸಗಳನ್ನು ಹೇಗೆ ಮಾಡ್ತಾರೆ? ಮಠ ನಡೆಸುವುದು ಅಂತಂದರೆ ಮತ್ತೆ ಎಲ್ಲ ಕೆಲಸಗಳನ್ನು ಮಾಡಲೇಬೇಕಲ್ವ, ಅನೇಕ ವಿಧವಾದಂತಹ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಇದನ್ನೆಲ್ಲ ಅವರು ಹೇಗೆ ಮಾಡ್ತಾರೆ? ಅವರೇನೋ ಒಂದು ಕಡೆ ಕೂತ್ಕೊಂಡು ಯಾರ ಸಂಪರ್ಕವೂ ಇಲ್ಲದೆ ಒಂದು ಕಡೆ ಕೂತ್ಕೊಂಡು ಅವರ ಅನುಷ್ಠಾನ ಅದರಲ್ಲಿರಬೇಕು ಅಂತ ಬಂದವರು, ಅವರಿಂದ ಇದೆಲ್ಲ ಸಾಧ್ಯವಾಗುತ್ತಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಆದರೆ ಒಬ್ಬ ವೇದಾಂತ ವಿಚಾರವನ್ನು ಚೆನ್ನಾಗಿ ಮಾಡಿ ಆ ತತ್ವವನ್ನು ಚೆನ್ನಾಗಿ ತಿಳ್ಕೊಂಡರೆ ಅವನು ಎಷ್ಟು ಕೆಲಸವನ್ನು ಬೇಕಾದರೂ ಮಾಡ್ಬೋದು. ಲೌಕಿಕವಾದಂತಹ ಕೆಲಸವನ್ನು, ಅಂದರೆ ಒಂದು ಮಠ ನಡೆಸುವುದಾಗಲಿ, ಎಷ್ಟು ಜನರ ಜೊತೆಗೂ ಆದರೂ ಸಹ ಅವನು ವ್ಯವಹಾರವನ್ನು ಮಾಡುವಂತಹ ಸಾಮರ್ಥ್ಯ ಅವನಿಗೆ ಬರುತ್ತೆ. ಯಾಕೆ ಅಂತಂದರೆ ಅವನ ವೇದಾಂತ ತತ್ವವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರಿಂದ ಯಾವ ಕೆಲಸದಲ್ಲೂ ಅವನಿಗೆ ನಾನು ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಇರುವುದಿಲ್ಲ. ಕೇವಲ ನನ್ನ ಶರೀರವು ಇದೆಲ್ಲವೂ ಮಾಡ್ತಾ ಇದೆ, ನನ್ನ ಶರೀರೇಂದ್ರಿಯಗಳು ಇದೆಲ್ಲವುದನ್ನು ಮಾಡ್ತಾ ಇದೆ, ನಾನು ಸ್ವತಃ ನಿಷ್ಕ್ರಿಯನಾಗಿರ್ತಕ್ಕಂಥವನು ಅನ್ನುವಂತಹ ಸ್ಥಿತಿಗೆ ಅವನು ಹೋಗಿರ್ತಾನೆ.
ವೇದಾಂತ ವಿಚಾರವನ್ನು ಮಾಡಿರುವುದರಿಂದ ಅಂತಹ ಒಂದು ಪರಿಪಕ್ವತೆ ಅವನಿಗೆ ಬಂದಿರುತ್ತೆ. ಅಂತಹ ಪರಿಪಕ್ವತೆ ಬಂದಿರುವುದರಿಂದ ಅವನು ಎಷ್ಟು ಕೆಲಸಗಳನ್ನು ಮಾಡಿದರೂ ಸಹ ನಾನು ಮಾಡ್ತಿದ್ದೀನಿ ಅನ್ನೋ ಭಾವನೆ ಇಲ್ಲ. ಹಾಗಾಗಿ ಎಷ್ಟು ಕೆಲಸವನ್ನು ಒಂದು ಮಠವನ್ನು ನಡೆಸುವುದು ಮಾತ್ರ ಅಲ್ಲ, ಒಂದು ದೊಡ್ಡ ರಾಜ್ಯವನ್ನು ಬೇಕಾದರೂ ನಡೆಸುವಂತಹ ಸಾಮರ್ಥ್ಯ ಅವರಿಗಿದ್ದೇ ಇರುತ್ತೆ. ನಡೆಸುವುದಂತಹ ಇದು ಸಂಭವ ಪ್ರಪಂಚದಲ್ಲಿ ಇಲ್ಲ. ಆದರೂ ಸಹ ಒಂದು ದೊಡ್ಡ ರಾಜ್ಯವನ್ನಾದರೂ ಸಹ ಅದನ್ನು ಸ್ಥಾಪನೆ ಮಾಡಿ ಅದನ್ನು ನಡೆಸುವಂತಹ ಸಾಮರ್ಥ್ಯ ಅವರಿಗೆ ಇದ್ದೇ ಇರುತ್ತೆ. ಯಾಕಂತಂದರೆ ಅವರಿಗೆ ಈಗ ಹೇಳಿದ ಹಾಗೆ ಯಾವುದರಲ್ಲೂ ನಾನು ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಇಲ್ಲ, ಕೇವಲ ನನ್ನ ಶರೀರೇಂದ್ರಿಯಗಳು ಮಾಡ್ತಾ ಇವೆ. ಅದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ. ಈ ಜ್ಞಾನಿಯಾಗಿರುವವನು ಹೇಗೆ ನೋಡ್ತಾನೆ ಅಂತಂದರೆ, ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋ ಗುಣಾಗುಣೇಶು ವರ್ತಂತ ಇತಿ ಮತ್ವಾ ನ ಸಜ್ಜತೆ. ಗುಣಾ ಗುಣೇಶು ವರ್ತಂತೆ ಅಷ್ಟೇ. ನನ್ನ ಶರೀರೇಂದ್ರಿಯಗಾದಿಗಳು ಮಾತ್ರವೇ ಆಯಾ ವಿಷಯಗಳಲ್ಲಿ ಪ್ರವೃತ್ತಿಯನ್ನು ಹೊಂದಿವೆ, ನನಗೆ ಯಾವ ವಿಧವಾದಂತಹ ಪ್ರವೃತ್ತಿ ಇಲ್ಲ, ನಾನು ಸ್ವತಃ ಪರಮಾತ್ಮ ಸ್ವರೂಪ ಅನ್ನುವಂತಹ ಸ್ಥಿತಿಗೆ ಅನ್ನುವಂತಹ ಪರಿಪಕ್ವತೆಯನ್ನು ಪಡೆದವನು. ಹಾಗಾಗಿ ಅವನಿಗೆ ಯಾವುದೇ ಒಂದು ಕೆಲಸ ಮಾಡಿದರೂ ಸಹ ಅದರಲ್ಲಿ ನಾನು ಮಾಡ್ತಾ ಇದ್ದೀನಿ ಅನ್ನುವಂತಹ ಬುದ್ಧಿ ಇರುವುದಿಲ್ಲ. ಹಾಗಾಗಿ ಅವನು ಎಷ್ಟು ಕೆಲಸವನ್ನು ಬೇಕಾದರೂ ಮಾಡುವಂತಹ ಒಂದು ಸಾಮರ್ಥ್ಯ ಅವನಿಗೆ ಬರುತ್ತೆ. ನಾವು ಚರಿತ್ರೆಯಲ್ಲಿ ಇತಿಹಾಸದಲ್ಲಿ ವಿದ್ಯಾರಣ್ಯರ ಬಗ್ಗೆ ಅವರೆಲ್ಲರ ಬಗ್ಗೆ ಕೇಳಿದ್ದೀವಿ. ವಿದ್ಯಾರಣ್ಯರು ಅವರು ಮಹಾಜ್ಞಾನಿಗಳು, ಬ್ರಹ್ಮಜ್ಞಾನಿಗಳು, ಅನೇಕ ಗ್ರಂಥಗಳನ್ನು ರಚನೆ ಮಾಡಿದರೆ, ಸಕಲಶಾಸ್ತ್ರ ಪಾರಂಗತರು. ಆದರೂ ಅವರು ಒಂದು ದೊಡ್ಡ ರಾಜ್ಯವನ್ನೇ ಸ್ಥಾಪನೆ ಮಾಡಿ ಈ ಹಿಂದೂ ಧರ್ಮವನ್ನು ಪುನರುಜ್ಜೀವನಗೊಳಿಸಿ ರಾಜ್ಯ ಸ್ಥಾಪನೆಯನ್ನು ಮಾಡಿಸಿ ಅವರಿಗೆ ವಿಶೇಷವಾಗಿ ಮಾರ್ಗದರ್ಶನವನ್ನು ಮಾಡಿ ಎಲ್ಲರಿಗೂ ವಿಶೇಷವಾದಂತಹ ಲೋಕಾನುಗ್ರಹ ಮಾಡಿದರು. ಹಾಗಾಗಿ ಅಂತಹ ಒಂದು ಸಾಮರ್ಥ್ಯ ಈ ಸನ್ಯಾಸಿಗೂ ಮತ್ತು ಅದರಲ್ಲೂ ಜ್ಞಾನಿಯಾಗಿರ್ತಕ್ಕಂಥವನಿಗೆ ಇರುತ್ತೆ. ಹಾಗಾಗಿ ಸನ್ಯಾಸಿಗಳಾಗಿರುವವರು ಈ ರೀತಿಯಾದಂತಹ ಒಂದು ಪರಿಪಕ್ವತೆಯನ್ನು ಯಾರು ತಂದುಕೊಂಡಿರ್ತಾರೋ ಅವರಿಂದ ಇದೆಲ್ಲವೂ ಖಂಡಿತವಾಗಿ ಮಾಡುವುದಕ್ಕೆ ಸಾಧ್ಯವಾಗುತ್ತೆ, ಅವರೇ ಇದನ್ನು ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಇಂತಹ ಒಂದು ಪರಂಪರೆಯನ್ನು ಏರ್ಪಡಿಸಲಾಗಿದೆ. ಶಂಕರಾಚಾರ್ಯರು ಏರ್ಪಡಿಸಿದರೂ ಅದೇ ಇವತ್ತಿಗೂ ಸಹ ಮುಂದುವರ್ಕೊಂಡು ಬರ್ತಾ ಇದೆ. ಹಾಗಾಗಿ ಈ ಮಠಗಳಲ್ಲಿ ಸನ್ಯಾಸಿಗಳಾಗಿರತಕ್ಕಂಥವರು ಅಧಿಪತಿಗಳಾಗಿದ್ದು ತಮ್ಮ ಅನುಷ್ಠಾನಗಳನ್ನು ವಿಶೇಷವಾಗಿ ಮಾಡುತ್ತಾ ಜನರಿಗೆ ಮಾರ್ಗದರ್ಶನವನ್ನು ಮಾಡುವುದು ಅನ್ನುವ ಸಂಪ್ರದಾಯ ಬಂದಿದೆ, ಹಾಗೆ ನಡೀತಾ ಇದೆ. ಇಲ್ಲಿ ಎಲ್ಲರೂ ಒಂದು ಮುಖ್ಯವಾದ ವಿಷಯವನ್ನು ಗಮನಿಸಬೇಕು. ಏನು ಅಂತ ಕೇಳಿದರೆ, ಯಾರೂ ಸಹ ಇಲ್ಲಿ ಸನ್ಯಾಸಿಗಳು ಯಾರಾಗಿದ್ದಾರೋ ಅವರು ಮಠಾಧಿಪತಿಗಳಾಗಿ ಮಠವನ್ನು ಮುನ್ನಡೆಸುತ್ತಾ ಶಿಷ್ಯರಿಗೆ ಮಾರ್ಗದರ್ಶನವನ್ನು ಮಾಡುವುದು ಅನ್ನುವುದು ಇಲ್ಲಿರತಕ್ಕಂತಹ ಒಂದು ವಿಷಯ. ಮಠಾಧಿಪತಿಗಳಾಗುವುದಕ್ಕೋಸ್ಕರ ಸನ್ಯಾಸ ತಗೊಳ್ಳುವುದು ಅಂತ ಅರ್ಥ ಅಲ್ಲ. ಮಠಾಧಿಪತಿಗಳಾಗುವುದಕ್ಕೋಸ್ಕರ ಸನ್ಯಾಸ ತಗೊಳ್ಳುವುದು ಅಂತಲ್ಲ. ಸನ್ಯಾಸಿ ಸ್ವತಃ ಅವರು ಮನಸ್ಸಿನಿಂದ ಪರಿಪಕ್ವತೆಯನ್ನು ಪಡೆದು ಆಗಿರುವುದರಿಂದ ಅವರ ಕೈಯಲ್ಲಿ ಮಠವನ್ನು ನಡೆಸುವುದಕ್ಕೆ ಸಾಧ್ಯವಾಗುತ್ತಾದ್ದರಿಂದ ಅವರನ್ನು ಮಠಾಧಿಪತಿಗಳನ್ನಾಗಿ ನೇಮಿಸುವಂತಹ ಒಂದು ಪರಂಪರೆ ಬಂತು. ಮಠಾಧಿಪತಿಗಳಾಗಬೇಕು, ಹಾಗಾಗಿ ಯಾರಿಗೊಬ್ಬರು ಸನ್ಯಾಸ ಕೊಡಿಸ್ಬಿಟ್ರೆ ಅವರು ಹೇಗಿದ್ದರೂ ಪರವಾಗಿಲ್ಲ, ಯಾರಿಗೊಬ್ಬರು ಸನ್ಯಾಸ ಕೊಡಿಸ್ಬಿಟ್ರೆ ಆಯಿತು ಅಂತ ಹಾಗಿಲ್ಲ. ಮಠಾಧಿಪತಿ ಆಗುವುದಕ್ಕೋಸ್ಕರ ಸನ್ಯಾಸ ತಗೊಳ್ಳುವುದಲ್ಲ. ಯಾಕಂದರೆ ಸನ್ಯಾಸಕ್ಕೆ ಫಲ ಏನು? ಸನ್ಯಾಸದ ಪ್ರಯೋಜನ ಮಠಾಧಿಪತಿಗಳಾಗುವುದಲ್ಲ. ಸನ್ಯಾಸದ ಫಲ ಏನು ಅಂತಂದರೆ ವೇದಾಂತ ವಿಚಾರವನ್ನು ಮಾಡಿ ಮೋಕ್ಷವನ್ನು ಪಡೆಯುವುದು, ಜ್ಞಾನವನ್ನು ಪಡೆಯುವುದು, ಅದು ಸನ್ಯಾಸದ ಉದ್ದೇಶ. ಅದು ಅಂತಹ ಯೋಗ್ಯತೆ ಯಾರಿಗಿದೆಯೋ ಅವರಿಂದ ಈ ಮಠವನ್ನು ಚೆನ್ನಾಗಿ ನಡೆಸುವುದಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಈ ಮಠಾಧಿಪತ್ಯ ಅನ್ನುವುದು ಅವರನ್ನು ಹುಡ್ಕೊಂಡು ಬಂದಿದೆ. ಹಾಗಾಗಿ ಒಬ್ಬ ಸನ್ಯಾಸಿಯಾಗಿರುವವನು ಮಠವನ್ನು ಹುಡ್ಕೊಂಡು ಹೋಗಬಾರ್ದು, ಮಠಾಧಿಪತ್ಯವನ್ನು ಹುಡ್ಕೊಂಡು ಹೋಗಬಾರ್ದು. ಇವನು ಸರಿಯಾದ ಸನ್ಯಾಸಿ ಆಗಿದ್ದರೆ ಆ ಮಠಾಧಿಪತ್ಯವೇ ಇವನನ್ನು ಹುಡ್ಕೊಂಡು ಬರುತ್ತೆ. ಹಾಗಾಗಿ ಇಲ್ಲೂ ಸಹ ಇದು ಅತ್ಯಂತ ಮುಖ್ಯವಾದಂತಹ ಒಂದು ವಿಷಯ. ಹಾಗಾಗಿ ನಮಗೆ ಪ್ರಾಧಾನ್ಯ ಯಾವುದಕ್ಕೆ? ಆ ಸನ್ಯಾಸಾಶ್ರಮ ಮತ್ತು ಅದರ ಧರ್ಮಗಳಿಗೆ ಮಾತ್ರವೇ ಪ್ರಾಧಾನ್ಯ. ಅದನ್ನು ನಾವು ಚೆನ್ನಾಗಿ ಅನುಷ್ಠಾನ ಮಾಡಿದರೆ ಆ ಒಂದು ಪರಿಪಕ್ವತೆ ನಮಗೆ ಬಂತು ಅಂತಂದರೆ ಆ ನಂತರ ಮಠವನ್ನು ನಡೆಸುವುದರಲ್ಲಿ ಯಾವ ವಿಧವಾದಂತಹ ಒಂದು ಕಷ್ಟ ಉಂಟಾಗುವುದಿಲ್ಲ. ಎಂತಹ ಒಂದು ಕಷ್ಟ ಬಂದರೂ ಸಹ ಅದನ್ನು ಎದುರಿಸುವಂತಹ ಸಾಮರ್ಥ್ಯ ಬಂದೇ ಬರುತ್ತೆ. ಹಾಗಾಗಿ ಇಲ್ಲಿ ಆ ಸನ್ಯಾಸಾಶ್ರಮ ಅತ್ಯಂತ ಶ್ರೇಷ್ಠವಾದಂತಹ ಆಶ್ರಮವಾಗಿರುವುದರಿಂದ ಸರಿಯಾದಂತಹ ಯೋಗ್ಯತೆಯನ್ನು ತಂದುಕೊಂಡು ಆ ಆಶ್ರಮದಲ್ಲಿ ಪ್ರವೇಶ ಮಾಡಿ ಸ್ವಾಶ್ರಮೋಚಿತವಾದಂತಹ ಧರ್ಮಗಳನ್ನು ಅನುಷ್ಠಾನ ಮಾಡಿ ಕೃತಾರ್ಥರಾಗಬೇಕು. ಮಠಾಧಿಪತಿಗಳು ಆದ ನಂತರ ವಿಶೇಷವಾಗಿ ಶಿಷ್ಯರಿಗೆ ಮಾರ್ಗದರ್ಶನವನ್ನು ಮಾಡುತ್ತಾ ತಮ್ಮ ಅನುಷ್ಠಾನಾದಿಗಳನ್ನು ಮಠದ ಪರಂಪರೆಯನ್ನು ಚೆನ್ನಾಗಿ ಕಾಪಾಡುತ್ತಾ
ಮಠದಲ್ಲಿ ಯಾವುದು ಪಾರಂಪರಿಕವಾಗಿ ಬಂದಿದೆಯೋ ಅದೆಲ್ಲವುದನ್ನು ಚೆನ್ನಾಗಿ ಕಾಪಾಡುತ್ತಾ ವಿಶೇಷವಾಗಿ ಶಿಷ್ಯರಿಗೆ ಮಾರ್ಗದರ್ಶನವನ್ನು ಮಾಡುತ್ತಾ ಆ ಒಂದು ತಮ್ಮ ಜವಾಬ್ದಾರಿಯನ್ನು ಚೆನ್ನಾಗಿ ನಿರ್ವಹಿಸಬೇಕು. ಹಾಗಾಗಿ ಈ ರೀತಿಯಾಗಿ ಸನ್ಯಾಸಿಗಳು ಮತ್ತು ಈ ಮಠಗಳ ಪರಂಪರೆ ಅನ್ನುವುದು ನಮ್ಮಲ್ಲಿ ಬಂದಿದೆ. ಇವತ್ತಿನ ದಿವಸ ಶೃಂಗೇರಿಯಲ್ಲಿ, ಈ ಶೃಂಗೇರಿ ಕ್ಷೇತ್ರದಲ್ಲಿ ವಿಶೇಷವಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ನೆಲಮಾವು ಮಠಕ್ಕೆ ಸ್ವಾಮಿಗಳಾಗಿ ಇವತ್ತಿನ ದಿವಸ ಇವರಿಗೆ ಸನ್ಯಾಸವಾಯಿತು. ಈ ಮಠದಲ್ಲಿ ಸುಮಾರು 20 ವರ್ಷಗಳಿಂದ ಮಠಾಧಿಪತಿಗಳು ಯಾರೂ ಇರಲಿಲ್ಲ. ಹಾಗಾಗಿ ಅದೆಲ್ಲವೂ ಶಿಷ್ಯ ಜನರ ಮನಸ್ಸಿನಲ್ಲಿ ಅದು ಒಂದು ರೀತಿಯಾದಂತಹ ಒಂದು ಖೇದ ಇದೆ ಮನಸ್ಸಿನಲ್ಲಿ. ನಮ್ಮ ಮಠದಲ್ಲಿ ಒಬ್ಬರು ಸ್ವಾಮಿಗಳಿರಬೇಕು, ಅವರು ನಮಗೆಲ್ಲರಿಗೂ ಆಶೀರ್ವಾದ ಮಾಡಬೇಕು, ನಮಗೆ ಮಾರ್ಗದರ್ಶನ ಮಾಡಬೇಕು ಅನ್ನುವಂತಹ ಒಂದು ವಿಶೇಷ ದೃಢವಾದಂತಹ ಆಕಾಂಕ್ಷೆ, ಒಂದು ದೃಢವಾದಂತಹ ಅಭಿಲಾಷೆ ಪ್ರತಿಯೊಬ್ಬರು ಶಿಷ್ಯರಿಗೂ ಇದೆ. ಇವತ್ತಿನ ದಿವಸ ಒಂದು ಆ ಮಠಕ್ಕೆ ಒಂದು ವಿಶೇಷವಾದಂತಹ ದಿವಸ. ಇವತ್ತು ಇಲ್ಲಿ ಇವರಿಗೆ ಅವರ ಪೂರ್ವಾಶ್ರಮದಲ್ಲಿ ವಿನಾಯಕ ಗಣಪತಿ ಭಟ್ರು ಅವರಿಲ್ಲೇ ಇದ್ದು ಕಾವ್ಯಗಳನ್ನು, ಸಂಸ್ಕೃತ ಸಾಹಿತ್ಯವನ್ನು ಮತ್ತು ವೇದಾಂತದಲ್ಲಿ ಅನೇಕ ಗ್ರಂಥಗಳನ್ನು ಸಹ ಅವರಿಗೆ ಪಾಠ ಮಾಡಲಾಗಿದೆ. ಅವರು ಮೊದಲು ಇಲ್ಲಿಗೆ ಬಂದಾಗ ಆರಂಭದಲ್ಲಿ ಒಂದಿಷ್ಟು ಸಂಸ್ಕೃತ ಸಾಹಿತ್ಯ ಪಾಠ ನಾವು ಮಾಡಿದ್ವಿ. ಆರಂಭದಲ್ಲಿ ಸಂಸ್ಕೃತ ಸಾಹಿತ್ಯದಲ್ಲಿ, ಆಮೇಲೆ ಮತ್ತು ನಮ್ಮ ಕಾರ್ಯಗಳು, ನಮ್ಮ ಕೆಲಸಗಳು ಅದನ್ನು ನಂತರ ವೇದಾಂತ ಗ್ರಂಥಗಳು, ಅನೇಕ ಗ್ರಂಥಗಳನ್ನು ನಮ್ಮ ಆಸ್ಥಾನ ವಿದ್ವಾಂಸರು ಮಹಾಬಲೇಶ್ವರ ಭಟ್ರು ಮಾಡಿದ್ದಾರೆ. ವೇದಾಂತ ಪ್ರಕರಣ ಗ್ರಂಥಗಳು ಮತ್ತು ಸ್ಮೃತಿ ಗ್ರಂಥಗಳು, ಈ ರೀತಿಯಾಗಿ ಅನೇಕ ಗ್ರಂಥಗಳನ್ನು ಅವರಿಗೆ ಮಾಡಿದ್ದಾರೆ, ಪಾಠ ಮಾಡಿದ್ದಾರೆ. ಹಾಗಾಗಿ ಅವರು ವಿಶೇಷವಾಗಿ ವೇದಾಂತ ಶ್ರವಣವನ್ನು ಸಹ ಚೆನ್ನಾಗಿ ಮಾಡಿದವರಾಗಿದ್ದಾರೆ. ಅಂಥವರಿಗೆ ಮತ್ತು ಇದಕ್ಕೆ ವಿರಕ್ತರಾಗಿ ಯೋಗ್ಯರಾಗಿದ್ದಾರೆ. 10 ವರ್ಷಗಳಿಂದ ಇಲ್ಲಿ ಸುಮಾರು 8 ವರ್ಷಗಳಿಂದ ಇಲ್ಲೇ ಇದ್ದು ವಿಶೇಷವಾಗಿ ಇದೆಲ್ಲವುದನ್ನು ಅಭ್ಯಾಸ ಮಾಡ್ತಾ ಮತ್ತು ಚೆನ್ನಾಗಿ ಅನುಷ್ಠಾನವನ್ನು ಸಹ ಮಾಡ್ತಾರೆ. ನಾವು ಆವಾಗಿಂದ ನೋಡ್ತಿದ್ವಿ, ಆವಾಗಿಂದ ಅವರು ಸಹಸ್ರ ಗಾಯತ್ರಿ ಜಪ ಮಾಡುವುದು, ಅದನ್ನೆಲ್ಲ ಒಂದು ನೇಮ ಇಟ್ಟುಕೊಂಡು ಸಹಸ್ರ ಗಾಯತ್ರಿ ಜಪ ಮಾಡುವುದು, ಈ ರೀತಿಯಂಥ ಅನೇಕ ಅನುಷ್ಠಾನ ನಿಯಮಗಳನ್ನು ಇಟ್ಟುಕೊಂಡು ಚೆನ್ನಾಗಿ ಅನುಷ್ಠಾನವನ್ನು ಮಾಡುತ್ತಾ ನಮಗೆ ಪ್ರೀತಿಪಾತ್ರರಾಗಿದ್ದಾರೆ. ಹಾಗಾಗಿ ಅವರಿಗೆ ಇವತ್ತಿನ ದಿವಸ ಈ ಸನ್ಯಾಸವಾಯಿತು. ಅದರಲ್ಲೂ ವಿಶೇಷವಾಗಿ ಶಿವಗಂಗಾ ಮಠಾಧೀಶರು ಪುರುಷೋತ್ತಮ ಭಾರತೀ ಸ್ವಾಮಿಗಳವರು, ಅವರಿಂದ ಇವರಿಗೆ ಇವತ್ತಿನ ದಿವಸ ಸನ್ಯಾಸವಾಯಿತು. ಸ್ವಾಮಿಗಳು, ಪುರುಷೋತ್ತಮ ಭಾರತೀ ಸ್ವಾಮಿಗಳು ಸಹ ಅವರು ಅತ್ಯಂತ ಯೋಗ್ಯರಾಗಿ ವಿಶೇಷವಾಗಿ ತಮ್ಮ ಅನುಷ್ಠಾನವನ್ನು ಚೆನ್ನಾಗಿ ಮಾಡುತ್ತಾ ಆದರ್ಶ ಸನ್ಯಾಸಿಗಳಾಗಿದ್ದಾರೆ. ವಿಶೇಷವಾಗಿ ತಮ್ಮ ಮಠದಲ್ಲಿದ್ದೋ ಜಪಾನುಷ್ಠಾನಗಳನ್ನು ಮಾಡುತ್ತಾ ಅತ್ಯಂತ ಆಚಾರವಂತರಾಗಿ, ಮೊದಲಿಂದಲೂ ಸಹ ಅವರು ಅತ್ಯಂತ ಆಗಿದ್ದಾರೆ. ಇಲ್ಲಿ ಬಂದು ನಮ್ಮ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿ ಶೃಂಗೇರಿಯಲ್ಲಿ ಅವರು ಸನ್ಯಾಸವನ್ನು ಪಡೆದರು. ನಮ್ಮ ಗುರುಗಳು ಅವರಿಗೆ ಸನ್ಯಾಸವನ್ನು ಕೊಡಿಸಿದರು. ಅವರು ಈ ಶಿವಗಂಗಾ ಮಠದಲ್ಲಿ ಅಧಿಪತಿಗಳಾಗಿದ್ದಾರೆ. ಅವರು ಇವತ್ತಿನ ದಿವಸ ಇವರಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟಿದ್ದಾರೆ. ಸನ್ಯಾಸವನ್ನು ಕೊಟ್ಟು ಅವರಿಗೆ ಮಾಧವಾನಂದ ಭಾರತಿ ಎಂಬತಕ್ಕಂತಹ ಒಂದು ಹೆಸರನ್ನು ನಮ್ಮ ಗುರುಗಳು ಅರ್ಪಣೆ ಮಾಡಿದರು, ನಮ್ಮ ಗುರುಗಳು ಸೂಚಿಸಿದರು. ಅದರಂತೆ ಆ ಒಂದು ನಾಮವನ್ನು, ಯೋಗಪಟ್ಟವನ್ನು ಅವರಿಗೆ ಕೊಡಲಾಗಿದೆ. ಇವರು ಈಗ ಸನ್ಯಾಸವಾಗಿದೆ. ಈಗ ಅದು ಈ ವಿಶೇಷವಾಗಿ ಶೃಂಗೇರಿಯಲ್ಲಿ ಈ ಶಾರದಾ ಚಂದ್ರಮೌಳೀಶ್ವರರ ಮತ್ತು ಜಗದ್ಗುರುಗಳ ಸನ್ನಿಧಿಯಲ್ಲಿ ಈ ಸನ್ಯಾಸವಾಗಿರುವುದು ಅವರ ಒಂದು ಅದೃಷ್ಟ ವಿಶೇಷ. ಅವರಿಗೂ ಸಹ ಪುರುಷೋತ್ತಮ ಭಾರತೀ ಸ್ವಾಮಿಗಳಿಗೂ ಇಲ್ಲೇ ಸನ್ಯಾಸವಾಗಿತ್ತು, ಗುರುಗಳ ಸನ್ನಿಧಿಯಲ್ಲೇ ಸನ್ಯಾಸವಾಯಿತು. ಆ ನಂತರ ಗುರುಗಳ ಅಪ್ಪಣೆಯಂತೆ ಅವರು ಶಿವಗಂಗಾ ಮಠಕ್ಕೆ ಹೋಗಿ ಅಲ್ಲಿ ಮಠಾಧಿಪತಿಗಳಾಗಿ ನೇಮಕಗೊಂಡರು. ಇವರಿಗೂ ಸಹ ವಿಶೇಷವಾಗಿ ಇಲ್ಲಿ ಸನ್ಯಾಸ ಕಾರ್ಯಕ್ರಮವಾಗಿದೆ. ಮುಂದೆ ಆ ಭಗವದ್ ಅನುಗ್ರಹದಿಂದ, ಶಾರದಾ ಚಂದ್ರಮೌಳೀಶ್ವರರ ಅನುಗ್ರಹದಿಂದ ಒಂದು ಶುಭ ಘಳಿಗೆಯಲ್ಲಿ ಅವರಿಗೆ ನೆಲಮಾವು ಮಠದಲ್ಲಿ ಪಟ್ಟಾಭಿಷೇಕವೂ ಸಹ ಆಗಲಿದೆ. ಒಂದು ಶುಭ ಸಂದರ್ಭದಲ್ಲಿ ಅಲ್ಲಿವರೆಗೆ ನೀವು ಇಲ್ಲಿದ್ದು ವಿಶೇಷವಾಗಿ ನಿಮ್ಮ ಆಶ್ರಮ ಧರ್ಮಗಳನ್ನು ಮತ್ತು ಅನುಷ್ಠಾನವನ್ನು, ವೇದಾಂತ ವಿಚಾರವನ್ನು ಚೆನ್ನಾಗಿ ಮಾಡಬೇಕು. ಈ ಸನ್ನಿಧಿಯಲ್ಲಿ, ಈ ಶೃಂಗೇರಿಯಲ್ಲಿ ಒಂದು ದಿವಸವಾದರೂ ಇರಲಿಕ್ಕೆ ನಮಗೆ ಅವಕಾಶವನ್ನು ಭಗವಂತ ಕೊಟ್ಟಿದ್ದಾನೆ ಅಂತಂದರೆ ಅದು ಎಷ್ಟೋ ಜನ್ಮಗಳಲ್ಲಿ ನಾವು ಮಾಡಿರತಕ್ಕಂತಹ ಭಾಗ್ಯ ವಿಶೇಷ.
ಜಗದ್ಗುರು ಶ್ರೀಮದ್ ಆದಿಶಂಕರ ಭಗವತ್ಪಾದಾಚಾರ್ಯರೂ ಸಹ ತಮ್ಮ ಯಾತ್ರೆಗಳಲ್ಲಿ ಅಧಿಕ ಕಾಲ ಶೃಂಗೇರಿಯಲ್ಲಿ ವಾಸ್ತವ್ಯ ಮಾಡಿದರು. ಬೇರೆ ಎಲ್ಲ ಕಡೆಗಿಂತಲೂ ಶೃಂಗೇರಿಯಲ್ಲಿ ದೀರ್ಘಕಾಲ ಅವರಲ್ಲಿ ವಾಸ್ತವ್ಯವನ್ನು ಮಾಡಿದರು. ಇಲ್ಲಿ ಆರಂಭದ ಋಷ್ಯಶೃಂಗ ಮಹರ್ಷಿಗಳು ತಪಸ್ಸನ್ನು ಮಾಡಿದಂತಹ ಒಂದು ಪ್ರದೇಶ. ನಂತರ ಶಂಕರ ಭಗವತ್ಪಾದಾಚಾರ್ಯರು ಇಲ್ಲಿ ತಪಸ್ಸನ್ನು ಮಾಡಿದರು. ಅವರು ಈ ಚತುರಾಮ್ನಾಯ ಪೀಠಗಳನ್ನು, ಈ ಶಾರದಾ ಪೀಠವನ್ನು ಸ್ಥಾಪನೆ ಮಾಡಿದರು. ಶಾರದಾಮ್ಮನವರ ಪ್ರತಿಷ್ಠಾಪನೆ ಮಾಡಿದರು. ತದನಂತರ ಅವಿಚ್ಛಿನ್ನವಾದಂತಹ ಗುರು ಪರಂಪರೆಯು ಇಲ್ಲಿ ಮುಂದುವರ್ಕೊಂಡು ಬರ್ತಾ ಇದೆ. ಇಂತಹ ಒಂದು ಪವಿತ್ರವಾದಂತಹ ಹಿಂದಿನಿಂದಲೂ ಸಹ ಈ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಎಲ್ಲ ಯತಿಗಳೂ ಸಹ ವಿಶೇಷವಾದಂತಹ ಅನುಷ್ಠಾನವನ್ನು, ಅಕ್ಷಯವಾದಂತಹ ತಪಸ್ಸನ್ನು ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಅಂತಹ ಅಕ್ಷಯವಾದಂತಹ ತಪಶ್ಶಕ್ತಿ ಹಿಂದೆ ಎಲ್ಲ ಆಚಾರ್ಯರ, ಈ ಶೃಂಗೇರಿ ಪೀಠದ ಎಲ್ಲ ಗುರುಗಳ ಆ ಅಕ್ಷಯವಾದಂತಹ ತಪಶ್ಶಕ್ತಿ ಇಲ್ಲಿ ವಿರಾಜಮಾನವಾಗಿದೆ. ಹಾಗಾಗಿ ಇಂತಹ ಈ ಕ್ಷೇತ್ರದಲ್ಲಿ ಒಂದು ಸ್ವಲ್ಪವಾದರೂ, ಒಂದು ದಿವಸನಲ್ಲ, ಒಂದು ಘಳಿಗೆ ಆದರೂ ನಾವು ಇಲ್ಲಿ ಇರುವಂತಹ ಒಂದು ಅವಕಾಶ ನಮಗೆ ಬರಬೇಕಾದ್ರೆ ಅದಕ್ಕೆ ನಾವು ಎಷ್ಟೋ ಜನ್ಮಗಳಲ್ಲಿ ಪುಣ್ಯ ಮಾಡಿರಬೇಕು. ಅಂತಹ ಈ ಶಾರದಾಮ್ಮನವರ ಸನ್ನಿಧಿಯಲ್ಲಿ, ಈ ಕ್ಷೇತ್ರದಲ್ಲಿ ಅನೇಕ ವರ್ಷಗಳ ಕಾಲ ಇಲ್ಲಿದ್ದಿರಿ, ಬ್ರಹ್ಮಚರ್ಯದಲ್ಲೂ ಇಲ್ಲಿದ್ದೀರಿ, ಮತ್ತು ಈಗ ಸನ್ಯಾಸದ ನಂತರವೂ ಸಹ ಇಲ್ಲಿ ಸ್ವಲ್ಪ ದಿವಸಗಳ ಕಾಲ ಇಲ್ಲಿ ಇರ್ತೀರಿ. ಆಗ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಈ ಅನುಷ್ಠಾನಾದಿಗಳನ್ನು ಚೆನ್ನಾಗಿ ಮಾಡಿ ಇತೋಪಿ ಅಧಿಕವಾದಂತಹ ಕೃತಾರ್ಥತೆಯನ್ನು ನೀವು ಪಡೆಯಬೇಕು ಎಂಬ ವಿಷಯವನ್ನು ಈ ಸಂದರ್ಭದಲ್ಲಿ ಇಲ್ಲಿ ಹೇಳ್ತಾ ಇದ್ದೇವೆ. ವಿಶೇಷವಾಗಿ ಸುಮಾರು ವರ್ಷಗಳಿಂದ ನೆಲಮಾವು ಮಠದಲ್ಲಿ ಯಾರ್ಯಾರು ಅಧಿಪತಿಗಳಾಗಿದ್ದರೋ ಅವರೆಲ್ಲರೂ ಸಹ ಇಲ್ಲಿಗೆ ಬಂದು, ಶೃಂಗೇರಿಗೆ ಬಂದು ವಿಶೇಷವಾಗಿ ಗುರುಗಳ ಸೇವೆಯನ್ನು ಮಾಡಿ, ಗುರುಗಳ ಮಾರ್ಗದರ್ಶನದಂತೆ ಎಲ್ಲ ಕಾರ್ಯಗಳನ್ನು ಮಾಡಿ ಶೃಂಗೇರಿ ಗುರುಗಳ ಪರಮ ಪ್ರೀತಿಗೆ ಆಸ್ಪದರಾಗಿರ್ತಕ್ಕಂಥವು, ಪಾತ್ರರಾಗಿದ್ದಾರೆ ಈ ನೆಲಮಾವು ಮಠದ ಸ್ವಾಮಿಗಳೆಲ್ಲವರು. ಅದರಲ್ಲೂ ವಿಶೇಷವಾಗಿ ಕಮಲಾನಂದ ನರಸಿಂಹಭಾರತಿ ಸ್ವಾಮಿಗಳು ಅವರು ಇಲ್ಲಿ ಶೃಂಗೇರಿಯಲ್ಲಿ ತುಂಬ ದಿವಸ ಇದ್ದು ನಮ್ಮ ಪರಮೇಷ್ಠಿ ಗುರುಗಳು ಜೀವನ್ಮುಕ್ತರು ಜಗದ್ಗುರು ಶ್ರೀಮತ್ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರಿಂದ ಭಾಷ್ಯ ಶ್ರವಣವನ್ನು ಮಾಡಿದರು. ಅವರ ಸನ್ನಿಧಿಯಲ್ಲಿ ಪ್ರಸ್ಥಾನತ್ರಯ ಭಾಷ್ಯ ಶ್ರವಣವನ್ನು ಮಾಡಿರ್ತಕ್ಕಂಥವರು. ಅವರು ನೆಲಮಾವು ಮಠದ ಅಧಿಪತಿಗಳಾಗಿದ್ದು, ಅವರ ಅಧಿಪತಿಗಳಾಗಿದ್ದಾವಾಗಲೇ ಶೃಂಗೇರಿಯಲ್ಲಿ ಇರ್ತಿದ್ರು. ಆವಾಗಲೂ ಇಲ್ಲಿಗೆ ಬಂದು ಇಲ್ಲಿ ಗುರುಗಳ ಸನ್ನಿಧಿಯಲ್ಲಿ ವೇದಾಂತ ಶ್ರವಣವನ್ನು ಮಾಡಿ ಅವರಿಂದ, ಅವರು ಸಾಕ್ಷಾತ್ ಜೀವನ್ಮುಕ್ತರು, ಅಂತಹ ಜೀವನ್ಮುಕ್ತರಾದಂತಹ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರಿಂದ ಆ ವೇದಾಂತ ಶ್ರವಣವನ್ನು ಮಾಡುವಂತಹ ಒಂದು ಭಾಗ್ಯ ಕಮಲಾನಂದ ನರಸಿಂಹಭಾರತಿ ಸ್ವಾಮಿಗಳಿಗೆ ಸಿಕ್ಕಿತ್ತು. ಅವರ ನಂತರವೂ ಸಹ ಎಲ್ಲ ಸ್ವಾಮಿಗಳು ಶೃಂಗೇರಿಗೆ ಬಂದು ಗುರುಗಳ ಸೇವೆಯನ್ನು ಮಾಡಿದರು ಮತ್ತು ಗುರುಗಳ ಮಾರ್ಗದರ್ಶನದಂತೆ ವಿಶೇಷವಾದಂತಹ ಕೆಲಸಗಳನ್ನು ಮಾಡಿದರು. ಮತ್ತು ಈಗ ಹಿಂದೆ ಇದ್ದವರು ನಾರಾಯಣಾನಂದ ಭಾರತಿ ಸ್ವಾಮಿಗಳು, ಅವರನ್ನು ಸಹ ಗುರುಗಳೇ ಅಲ್ಲಿ ನೇಮಕ ಮಾಡಿದರು. ಅವರು ಸಹ ತುಂಬ ವರ್ಷಗಳ ಕಾಲ ಮಠದಲ್ಲಿದ್ದು ಚೆನ್ನಾಗಿ ಧರ್ಮ ಪ್ರಚಾರವನ್ನು ಮಾಡಿದರು. ಹೀಗೆ ಈ ಮಠದಲ್ಲಿ ಬಂದಿರತಕ್ಕಂತಹ, ನೆಲಮಾವು ಮಠದಲ್ಲಿ ಬಂದಿರತಕ್ಕಂತಹ ಎಲ್ಲ ಯತಿಗಳೂ ಸಹ ವಿಶೇಷವಾಗಿ ತಮ್ಮ ತಮ್ಮ ಧರ್ಮಗಳನ್ನು ಚೆನ್ನಾಗಿ ಅನುಷ್ಠಾನ ಮಾಡುತ್ತಾ, ಗುರುಗಳ, ಶೃಂಗೇರಿ ಜಗದ್ಗುರುಗಳ ಮಾರ್ಗದರ್ಶನದಂತೆ ಎಲ್ಲ ವಿಧವಾದಂತಹ ಅನೇಕ ಕೆಲಸಗಳನ್ನು ಮಾಡುತ್ತಾ ಆದರ್ಶ ಸನ್ಯಾಸಿಗಳಾಗಿ ಇದ್ದರು. ಹಾಗಾಗಿ ಇಂತಹ ಒಂದು ಪರಂಪರೆಗೆ, ಆ ಒಂದು ಪರಂಪರೆಗೆ ಸೇರುವಂತಹ ಒಂದು ಅವಕಾಶ ನಿಮಗೆ ಬಂದಿದೆ. ಹಾಗಾಗಿ ಇದೇ ರೀತಿಯಾದಂತಹ ಒಂದು ಶ್ರದ್ಧೆಯಿಂದ ಆದರ್ಶ ಸನ್ಯಾಸಿಗಳಾಗಿ ಅವರು ನಂತರ ಆ ಮಠಕ್ಕೆ ಬಂದು ಮಠವನ್ನು ವಿಶೇಷವಾಗಿ ಅಭಿವೃದ್ಧಿ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಶ್ರೀ ಶಾರದಾ ಚಂದ್ರಮೌಳೀಶ್ವರರು ಮತ್ತು ನಮ್ಮ ಗುರುಗಳು ಅವರಿಗೆ ಕರುಣಿಸಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಆಶೀರ್ವಾದವನ್ನು ಮಾಡುತ್ತಿದ್ದೇವೆ. ಮತ್ತು ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಎಲ್ಲ ಜನರು ಸಹ, ಮಠದ ಅನೇಕ ಶಿಷ್ಯರು ಇಲ್ಲಿಗೆ ಆಗಮಿಸಿದ್ದೀರಿ. ಅತ್ಯಂತ ಶ್ರದ್ಧೆಯಿಂದ ಈ ಒಂದು ಕಾರ್ಯಕ್ರಮ, ಇದು ನಮ್ಮ ಕಾರ್ಯಕ್ರಮ, ನಮ್ಮ ಮಠದ, ನಮ್ಮ ಗುರುಗಳ ಕಾರ್ಯಕ್ರಮ ಅಂತ ಅನ್ನುವಂತಹ ಒಂದು ಪ್ರೀತಿಯಿಂದ, ಒಂದು ಭಕ್ತಿಯಿಂದ ನೀವೆಲ್ಲರೂ ಸಹ ಇಲ್ಲಿಗೆ ಆಗಮಿಸಿದ್ದೀರಿ. ನಿಮಗೆಲ್ಲರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಎಲ್ಲ ಶಿಷ್ಯರಿಗೂ, ಮಠದ ಎಲ್ಲ ಶಿಷ್ಯರಿಗೂ ವಿಶೇಷವಾಗಿ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ನಿಮ್ಮಲ್ಲಿ ಇರತಕ್ಕಂತಹ ಈ ಗುರುಭಕ್ತಿ, ಈ ಧರ್ಮಶ್ರದ್ಧೆ ಇತೋಪಿ ಇನ್ನೂ ಅಧಿಕವಾಗಲಿ, ವಿಶೇಷವಾಗಿ ಆ ಭಗವದ್ ಅನುಗ್ರಹದಿಂದ ಇತೋಪಿ ನಿಮಗೆ ಶ್ರೇಯಸ್ಸು ಸಿಗಲಿ ಎಂಬುದಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಮಠದ ಶಿಷ್ಯರು ಅನೇಕ ಜನರು ವಿಶೇಷವಾಗಿ ಸಹಕಾರವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ
ನಮ್ಮ ವಿಶ್ವೇಶ್ವರ ಹೆಗಡೆ ಅವರು ಇಲ್ಲಿಗೆ ಬಂದಿದ್ದಾರೆ. ಅವರಿಗೂ ನಾವು ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಅವರ ಒಂದು ಸಹಕಾರದಿಂದ ಮಠದಲ್ಲಿ ತುಂಬ ಅನೇಕ ಅಭಿವೃದ್ಧಿ ಕಾರ್ಯಗಳಾಗಿವೆ. ಪ್ರತಿಯೊಂದಕ್ಕೂ ಅವರನ್ನು ಸಹಕಾರವನ್ನು ಮಾಡುತ್ತಿದ್ದಾರೆ. ನಿಮ್ಮ ಒಂದು ಈ ಸಹಕಾರ ಆ ಮಠಕ್ಕೆ ಇದೇ ರೀತಿಯಾಗಿರಬೇಕು. ಆ ಮಠದ ಅಭಿವೃದ್ಧಿಯಲ್ಲಿ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ನೀವು ನಿಮ್ಮ ಸಹಕಾರವನ್ನು ಕೊಡಬೇಕು. ತದ್ವಾರ ನೀವು ವಿಶೇಷವಾದಂತಹ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬ ವಿಷಯವನ್ನು ಈ ಸಂದರ್ಭದಲ್ಲಿ ನಿಮಗೆ ಹೇಳುತ್ತಾ, ಮತ್ತು ಶಿಷ್ಯರೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಆಶೀರ್ವಾದವನ್ನು ಮಾಡುತ್ತಿದ್ದೇವೆ. ಮತ್ತು ವಿಶೇಷವಾಗಿ ನಮ್ಮ ಗುರುಗಳ ಅಪ್ಪಣೆಯಂತೆ ಇವತ್ತು ಇಲ್ಲಿಗೆ ಆಗಮಿಸಿ ಅವರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟಂತಹ ಶಿವಗಂಗಾ ಮಠಾಧೀಶರು ಪುರುಷೋತ್ತಮ ಭಾರತೀ ಸ್ವಾಮಿಗಳವರಿಗೆ, ನಮ್ಮ ಪ್ರೀತಿಪಾತ್ರ ಆಗಿರತಕ್ಕಂತಹ ಅವರಿಗೆ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡುತ್ತಾ, ಮಾಧವಾನಂದ ಭಾರತೀ ಸ್ವಾಮಿಗಳಿಗೆ ಮತ್ತೊಮ್ಮೆ ನಮ್ಮ ಆಶೀರ್ವಾದಗಳನ್ನು ತಿಳಿಸುತ್ತಾ ಈ ಭಾಷಣವನ್ನು ಇಲ್ಲಿ ಉಪಸಂಹಾರ ಮಾಡ್ತೇವೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ.